ವನವಾಸವನ್ನು 1 ವರ್ಷ ಅಜ್ಞಾತವಾಸವನ್ನು ಮುಗಿಸಿಕೊಂಡು ಪಾಂಡವರು ಹಸ್ತಿನಾವತಿ ಹಿಂದಿರುಗಿದರು. ವಿರಾಟನ ಪುತ್ರಿಯಾದ ಉತ್ತರೆಯೊಡನೆ ಅಭಿಮನ್ಯನ ವಿವಾಹವಾಯಿತು. ತಮಗೆ ಬರಬೇಕಾದ ಅರ್ಧ ರಾಜ್ಯವನ್ನು ಕೊಡುವಂತೆ ಕೇಳಿದ ಯುಧಿಷ್ಠಿರನು ಕುಲ ಪುರೋಹಿತನಾದ ಧೂಮ್ರನ್ನು ಕಳಿಸಿದರು. ಆದರೆ ದುರ್ಯೋಧನನು ಸಂಧಿಗೆ ಸಮ್ಮತಿಸಲಿಲ್ಲ. ಯುದ್ಧದಿಂದ ಅನಿವಾರ್ಯವಾಗಿ ಬಂದು ಹೊರಗುತ್ತಿದ್ದ ಪ್ರೇಯಸಿ. ಹಾಗಾದ್ರೆ ಯುದ್ಧ ನಿಶ್ಚಿತವಾಯಿತು. ನಿಮ್ಮ ವಿಶ್ರಾಂತಿಯ ದಿನಗಳನ್ನು ಮುಗಿದು ಹೋದವು. ಗೋಪಿಕೆಯರ ಕಟಾಕ್ಷ ಚಂದ್ರಿಕೆಯಿಂದ ತೊಯ್ದು ದ್ವಾರಕೆಯ ಕುಸುಮ ಶಯನದಲ್ಲಿ ಅರಮುಚ್ಚಿದ ಕಣ್ಣುಗಳಿಂದ ಅನಂತ ಭೋಗದ ಹಗಲುಗನಸನ್ನ ಕಾಣುವುದು ನಿಮಗಿನ್ನೂ ಸಾಧ್ಯವಿಲ್ಲ ಅಂದಂತಾಯಿತು. ಲೋಕ ಸೇವೆಯಿಂದ ಹರಕೆಯನ್ನು ಹೊತ್ತಾಗಲೇ ನನ್ನ ವಿಶ್ರಾಂತಿ ಕೊನೆಗೊಂಡಿತು. ಆದರೆ
ನಾನು ಅದಕ್ಕಾಗಿ ಚಿಂತಿಸುತ್ತಿಲ್ಲ. ಹಾಗಾದರೆ ಈ ಪ್ರಶಾಂತವಾದ ಮುಖಭಂಗಿಯಕ್ಕೆ ಯುದ್ಧದ ಸಮಾಚಾರವನ್ನ ಕೇಳಿ ವೀರರ ಹೃದಯವು ನರ್ತಿಸುವುದು ಸಹಜ. 7 ಶಿಶುಪಾಲಾದಿ ದಾನವರನ್ನ ಸಂಹರಿಸಿದ ನಿಮ್ಮ ಚಕ್ರದ ರಕ್ತತೃಷೆ ಪುನಃ ಜಾಗೃತವಾಗಲಿ. ಪ್ರಪಂಚದ ಯಾವ ಮೂಲೆಯಲ್ಲಿ ಯಾರು ಜನ್ಮಿಸಿರುವರೋ ಅದರ ತೀಕ್ಷ್ಣ ಧಾರೆಗೆ ಆಹುತಿಯಾಗಲಿ. ಯುದ್ಧವನ್ನು ಒದಗಿದಂತಿದೆ ಪ್ರೇಯಸಿ. ಆದರೆ ಆ ಯುದ್ಧದಲ್ಲಿ ನಿನ್ನ ಪ್ರಿಯತಮರು ನಿರಸ್ತ್ರರು. ರುಕ್ಮಿಣಿ, ಈ ಯುದ್ಧದಲ್ಲಿ ನಾನು ಅಸ್ತ್ರಗಳನ್ನು ಧರಿಸಿ ಯಾರ ಪಕ್ಷವಾಗಿಯೂ ಕಾದಾಡುವುದಿಲ್ಲ ಎಂದು ಪ್ರತಿಜ್ಞೆ ಮಾಡಿದರು. ಹಾಗಾದರೆ ಈ ಅಪೂರ್ವ ಸಾಧನೆಯ ಉದ್ದೇಶವೇನು ನಾಥ? ದುಷ್ಟ ಶಿಕ್ಷಣೆ, ಶಿಷ್ಟ ರಕ್ಷಣೆ. ಭಾರತ ವರ್ಷದಲ್ಲಿ ಜಗತ್ತಿಗೆ ಆದರ್ಶಭೂತವಾದ ಧರ್ಮ ರಾಜ್ಯವನ್ನು ಸ್ಥಾಪಿಸುವುದೇ ನನ್ನ ಜೀವನದ ಏಕಮಾತ್ರ ಧ್ಯೇಯ. ನಿರಂತರ ಪರಿಶ್ರಮದ ಸವಿಗೆನಿಸು. ಯೌವನವು ಕಳೆದು ವಾರ್ಧಕ್ಯದ ಮದದ ಹಂತದಲ್ಲಿ ಕಾಲಿಟ್ಟೆನಾದರೂ ನನ್ನ ಆ ಕನಸು ಇಂದು ಕನಸಾಗೇ ಉಳಿದಿರುವುದು. ಹಿಂಸಾ ಪ್ರೇರಣದ ಅಸಂಖ್ಯ ದಾನವರನ್ನು ಅದಕ್ಕಾಗಿ ಸಂವರಿಸಿದರು. ಆದರೆ ನನ್ನ ಉದ್ದೇಶವು ಸಫಲವಾಗಲಿಲ್ಲ. ಮಾನವನಿಗೆ ಮಾನವ ಜಾತಿಯ ಪರಮ ಶತ್ರುವನ್ನು ಈಗ ತಿಳಿದನು. ರುಕ್ಮಿಣಿ, ಮುಂದಿನ ಯುದ್ಧದಲ್ಲಿ ಮಾನವನ ಪ್ರಗತಿಗಾಗಿ ಮಾನವನಿಂದಲೇ ಮಾನವನನ್ನು ನಾಶಗೊಳಿಸುವುದು. ಇನ್ನು ನೀನು ಹೋಗಿ ಪ್ರೇಯಿಸಿ. ನಾನು ಕ್ಷಣಕಾಲ ನಿದ್ರಿಸುವುದು. ಪುನಃ ಎಚ್ಚರಗೊಳ್ಳುವುದರಾಗಿ ಭಾರತದ ಯುದ್ಧ ಶಾಂತಿಯ ಪ್ರಶ್ನೆ ಈ ಪತ್ರದಲ್ಲಿ ನಿರ್ಣಯಿಸಲ್ಪಡಬೇಕಾಗಿದೆ. ನಾನು ಕೆಲವತ್ತು ವಿಶ್ರಮಿಸಿಕೊಳ್ಳುವೆ. ಒಂದು ಮಾತಿನ ಸಾಧ್ಯಕ್ಕೆ ಪಾಂಡವರಿಗೂ ನಮಗೂ ಯುದ್ಧ ಆಗ ನೀವು ನಮ್ಮ ಪಕ್ಷವನ್ನು ವಹಿಸಬೇಕು. ಇದಕ್ಕೆ ನಾನು ಉತ್ತರ ಕೊಡಲು ಸಾಧ್ಯವಿಲ್ಲ ಮಹಾರಾಜ. ನಾವು ಕೃಷ್ಣನ ರಾಜರು. ಕೃಷ್ಣ ಎಲ್ಲಿರುವನು, ನಾವು ಅಲ್ಲಿರುವೆ. ಸರಿಯಾದ ಮಾತು. ಹಾಗಾದರೆ ಕೃಷ್ಣನು ನಮ್ಮ ಪಕ್ಷವನ್ನು ಸೇರಿದರೆ ಸೈನ್ಯವು ನಮಗೆ ಸೇರಿದಂತೆ. ಭಯಂಕರವಾದ ಸುಯೋಧನ ಸಾರ್ವಭೌಮನು ಕೃಷ್ಣನ ಪದತಳದಲ್ಲಿ ಎಲ್ಲಿ ನನ್ನ ಪ್ರಾಣ ಸಖ? ಇನ್ನೆಲ್ಲಿ ಪ್ರಾಣ ಸಖ? ನಿನ್ನ ವಿಳಂಬದಿಂದ ಎಲ್ಲವೂ ಹಾಳಾಯಿತು. ಏಕೆ? ಏನಾಯಿತು ಸಾಧ್ಯಕ್ಕೆ? ಅದನ್ನು ನಾನು ಹೇಳಲು ಬಾಯಿಲ್ಲ, ನೀನೇ ನೋಡು. ಸುಯೋಧನ ನನಗಿಂತಲೂ ಮೊದಲೇ ದ್ವಾರಕೆಯಲ್ಲಿ. ನಿಮ್ಮ ಆಲಸ್ಯ ಪ್ರವೃತ್ತಿಯ ಫಲವೇ ದುರ್ಯೋಧನ ಹಿಂದೂ ಶ್ರೀಕೃಷ್ಣನ ಸಹಾಯ ಪಡೆಯುವನು. ಇದಂತ ವಿಡಂಬನೆ ಪಾರ್ಥ. ಇದು ವಿಡಂಬನೆ ಎಲ್ಲ ಸಾಧ್ಯಕ್ಕೆ ಪಾಂಡವರ ದುರ್ದೈವ. ಅಥವಾ ನಾನು ಮರಗುವುದಾದರೂ ಏಕೆ? ಕೌರವರು ನಮ್ಮ ಆತ್ಮೀಯರಲ್ಲವೇ? ಒಂದು ವೇಳೆ ವಾಸುದೇವನ ಕೃಪಾದೃಷ್ಟಿಯು ಅವರ ಮೇಲೆ ಬಿದ್ದರೆ ಅದು ನಮಗೆ ಆನಂದದ ವಿಷಯ. ಯುಧಿಷ್ಠರನು ತನ್ನ 4 ಸಹೋದರರು ಹಾಗೂ ಪಾಂಚಾಲಿಯೊಡನೆ ಮತ್ತೊಂದು ಚಿರದಿನದ ಸಲುವಾಗಿ ವನವಾಸಕ್ಕೆ ತೆರಳುವನು. ಅರ್ಜುನ, ನನ್ನನ್ನು ನೋಡಿ ಅಸಮಾಧಾನವೇ? ನೀನು ದ್ವಾರಕ್ಕೆ ಪೈ ಮಾಡಿರೋದು ಕೇಳಿದ ಬೆಳಗ್ಗೆ ನಾನು ಇಲ್ಲಿ ಬಂದಿತ್ತು. ಆದರೆ ನನ್ನ ಸುತದಿಂದ ನಾನು ಮೊದಲಿಲ್ಲಿಗೆ ಬಂದೆ.
ಗುರು ಸನ್ನಿಧಿಗೆ ದೇವ ಮಂದಿರಕ್ಕೆ ಮೊದಲು ಹೋದರೇನು ಕೊನೆಗೆ ಹೋದರೇನು ಅವರವರ ಭಾವನಾನುರೂಪವಾದ ಫಲವು ಅವರಿಗೆ ದೊರಕುವುದು. ಹಾಗೆಂದು ಸುಮ್ಮನೆ ಕುಳಿತರೆ ಕಾರ್ಯವಾಗುವುದೇ ಧನಂಜಯ. ಇಂತಹ ಸಮಯದಲ್ಲಿ 4-6 ಕಡೆ ತಿರುಗಿದರೆ ಹಲವು ಮಂದಿ ರಾಜರ ಸಹಾಯ ದೊರೆಯುವುದು. ನಾನು ದ್ವಾರಕೆಗೆ ಬಂದಿದ್ದು ಈ ಮಹಿಮಾಮೂರ್ತಿಯ ಪದತಲದಲ್ಲಿ ಕುಳಿತು 4 ಮಾತುಗಳನ್ನು ಕೇಳಿ ಹೋಗಬೇಕೆಂಬ ಇಚ್ಛೆಯಿಂದ. ನಿನಗೆ ಇಷ್ಟವಿದ್ದ ಸ್ಥಳದಲ್ಲಿ ಕುಳಿತುಕೋ. ಕೃಷ್ಣನು ಈ ಸಾರಿ ನನ್ನ ಕೈಗೆ ಸಿಕ್ಕಿಬಿದ್ದನ ಅರ್ಜುನ. ಒಂದು ವೇಳೆ ಸಿಕ್ಕಿಬಿದ್ದರೂ ಸಂತೋಷವೇ. ಕುರು ಪಾಂಡವರ ಧಮನಿಗಳಲ್ಲಿ ಒಂದೇ ವಂಶದ ಪವಿತ್ರ ರಕ್ತವು ಹರಿಯುತ್ತಿರುವುದನ್ನು ನಾನು ಮರೆತಿಲ್ಲ ಸೀತಾರಾಮ. ಜಗತ್ತಿನ ಜೀವಕೋಟಿಯನ್ನು ಅಸಡ್ಡದಿಂದ ಸತ್ಯದ ಸೀಮೆಗೆ ಸೇರಿಸಿ ಅಂಧಕಾರದಿಂದ ಬೆಳಕಿನಡೆಗೆ ಕರೆದುಕೊಂಡು ಹೋಗು. ಕಸ್ತೂರಿ ತಿಲಕಂ ಲಲಾಟ ಫಲಕೆ ವಕ್ಷಸ್ಥಲೇ ಕೌಸ್ತುಭಂ ನವಮೌಕ್ತಿಕಂ ಕರತಲೇ ವೇಣುಂ ಕರೇ ಕಂಕಣಂ ಸರ್ವಾಂಗೇ ಹರಿಚಂದನಂ ಚಕಲಯಂ ಕಂಠೇಶು ಮುಕ್ತಾವಳಿ ಗೋಪಶ್ರೀ ಪರಿವೇಷ್ಟಿತೋ ವಿಜಯತೆ ಗೋಪಾಲ ಚೂಡಾಮಣಿ ವಿಜಯತೆ ಗೋಪಾಲ. ಪೂರ್ವಲೋಕದ ಮಂಗಳವೂ ನಿನ್ನದು ಸೇರಿ. ಧನಂಜಯ, ಮತ್ತೆ ಎಷ್ಟು ಹೊತ್ತಾಯಿತು? ಎಲ್ಲರೂ ಸೌಖ್ಯವೇ? ಸೌಖ್ಯವೇ ಶಂಕರಸುತ. ಸೌಖ್ಯವೇ ಶಂಕರಸುತ. ಸೌಖ್ಯವೇ ಯಮಕನಯ ಸೌಖ್ಯವೇ ಸೌಭದ್ರಸುತ ಅಭಿಮನ್ಯು. ಸೌಭದ್ರಸುತ ಅಭಿಮನ್ಯು ಭೂತಾದ ಪರಿವಾರವೆಲ್ಲ ಅತಿ ಸಂತೋಷದಿಂದಿರಲಿ. ಕೃಷ್ಣ ಗೌರವೇಶ್ವರ ಕೇಳಲೆ ರಾಜರು ಸುಂದರ ಬಂಧುಗಳು ಆವಾಗದಿಂದ ಅನುಸರಿಪ ಕರ್ಣ ವಿಶ್ವಾಸಗಳು ಶ್ರುತಿಗಳೇ. ವಂಶೋನ್ನತಿ ಕೋರುವ ಭೀಷ್ಮರು ನಿನ್ನ ಮೇಲೋರ್ವ ದ್ರೋಣಾದಿ ಭೂದೇವತರು ಪ್ರೇಮದಿಂದೆ ನಿನ್ನ ತೇಜ ಹೆಚ್ಚಿಸಿದ್ದಾರೆ. ಭಾವ ಭಾವ ಪ್ರಿಯೋಧರ ಅರ್ಜುನ, ನೀವಿಬ್ಬರು ಇಲ್ಲಿಗೆ ಬಂದ ಕಾರಣವೇನು? ವಾಸುದೇವ, ಪಾಂಡವರಿಗೂ ನಮಗೂ ಯುದ್ಧವು ಸಂಘಟಿಸಿರುವುದು. ಅದರಲ್ಲಿ ನೀನು ನಮ್ಮ ಪಕ್ಷವನ್ನು ವಹಿಸುವಂತೆ ಪ್ರಾರ್ಥಿಸಲು ನಾನು ಇಲ್ಲಿಗೆ ಬಂದೆ. ಅರ್ಜುನ, ನೀನು ಕೂಡ ಯಾದವರ ಸಹಾಯವನ್ನು ಬೇಡ ಉದ್ದೇಶದಿಂದ ಬಂದಿರುತ್ತಾನೆ. ಈ ಉಭಯ ಸಂಕಟದಲ್ಲಿ ನಾನೇನು ಮಾಡಲಿ? ವಾಸುದೇವ, ನಿನ್ನ ಕೃಪಾದೃಷ್ಟಿಯು ಮೊದಲು ನನ್ನ ಮೇಲೆ ಬಿದ್ದಿತ್ತು. ಆದುದರಿಂದ ನೀನು ನಮಗೆ ಸಹಾಯ ಮಾಡಲೇಬೇಕು. ಕೃಷ್ಣ, ಪಾಂಡವರಿಗೂ ನಮಗೂ ನೀನು ಸಮಾನ ಬಂಧು. ಯಾರು ಮೊದಲಿನಿಂದ ಬಳಿಗೆ ಬಂದರೂ ಅವರ ಪಕ್ಷವನ್ನು ವಹಿಸುವುದು ವೀರೋಚಿತವಾದ ಕ್ರಮವು. ನೀನು ವೀರನು, ನ್ಯಾಯಶೀಲ. ಆದ್ದರಿಂದ ಮೊದಲಿಲ್ಲಿಗೆ ಬಂದ ನನ್ನ ಪಕ್ಷವನ್ನು ವಹಿಸಿದ್ರೆ ಧರ್ಮವನ್ನು ಪಾಲಿಸಂತಾಗುವುದು. ದುರ್ಯೋಧನ, ನೀನು ಮೊದಲು ಬಂದೆ ಎಂಬ ಈ ವಿಚಾರದಲ್ಲಿ ನನಗೆ ಸ್ವಲ್ಪವೂ ಸಂದೇಹವಿಲ್ಲ. ಆದರೆ ನಾನು ನಿದ್ರೆಯಿಂದ ಎಚ್ಚರಗೊಂಡಾಗ ಮೊದಲು ಪಾರ್ಥನನ್ನು ಕಂಡೆ. ಆದ್ದರಿಂದ ನಿಮ್ಮಿಬ್ಬರಿಗೂ ಸಹಾಯ ಮಾಡಬಹುದು. ಅರ್ಜುನವು ನಿನಗಿಂತ ಚಿಕ್ಕವ. ತನಗೆ ಬೇಕಾದದನ್ನು ಮೊದಲು ಕೇಳುವ ಅಧಿಕಾರವು ಅವನಿಗೆ. ಈಗ ನೋಡಿರಿ, ಅಪ್ರತ್ನ ವೀರ ಭಟರಿಂದ ಕುಳಿತ ಅಕ್ಷೋಣಿ ಯಾದವರ ಸೈನ್ಯ ಒಂದು ಕಡೆ,
ಯುದ್ಧ ವಿಮುಖನಾದ ನಿರಸ್ತ್ರಾಣದ ನಾನು ಮತ್ತೊಂದು ಕಡೆ. ಈ ಎರಡರಲ್ಲಿ ನಮಗಾವುದು ಬೇಕು? ಯಾದವಾಗ್ರಣಿ, ನಾನು ನಿನ್ನನ್ನೇ ಬಯಸುವೆ. ತಥಾಸ್ತು. ನನಗೆ ನಿನ್ನ ಒಂದು ಅಕ್ಷರಣೀಯ ಸೈನ್ಯವು ಬೇಕು. ತಥಾಸ್ತು. ನಡೆ ಗೌರವೇಶ್ವರ, ಸೈನ್ಯಕ್ಕೆ ಅರ್ಥ ಮಾಡುವುದು. ನನ್ನ ಪ್ರಯತ್ನವು ಸಾರ್ಥಕವಾಯಿತು. ವಿಜಯಲಕ್ಷ್ಮಿಯು ನಮ್ಮ ಕೈ ಸೇರಿದಂತೆ ಯಾದವಾಗ್ರಣಿಯು ನನ್ನ ಸಾರಥಿಯಾಗಲು ಸಮ್ಮತಿಸಿದನು. ಯಾದವಾಗ್ರಣಿಯು ಪಾಂಡವರ ಪಕ್ಷವನ್ನು ವಹಿಸಿದನು. ನನ್ನ ದ್ವಾರಕೆ ಯಾತ್ರೆಯು ಸಫಲವಾಯಿತು. ಎಂತ ಯೋಗವೋ ಪಾರ್ಥನ ಪುಣ್ಯವೋ, ಎಂತ ಯೋಗವೋ ಪಾರ್ಥನ ಪುಣ್ಯವೋ, ಘೋರ ತಪಸ್ಸಿಗೂ ವರಮುನಿಗಳಿಗೂ ದೊರಕದ ಪರಮಾತ್ಮನೆಂದು ಎನಗೊಲಿದನು. ಜಯ ಜಯವು ಪಾಂಡವರಿಗೆ, ಜಯ ಜಯವು ಪಾಂಡವರಿಗೆ, ವಿಜಯಲಕ್ಷ್ಮಿ ನಮ್ಮ ಕೊರಳಿಗೆ. ಅರ್ಜುನ, ಎಂತಹ ಆ ಕಾರ್ಯವನ್ನು ಮಾಡಿದೆ? ಸ್ವಹಸ್ತದಿಂದ ಪರಾಜಯಕ್ಕೆ ಆಹ್ವಾನ ಪಟ್ಟಿಯಲ್ಲ. ನಾನು ಜಯವನ್ನು ಬಯಸಿ ಇಲ್ಲಿಗೆ ಬಂದವನಲ್ಲ ಕೃಷ್ಣ. ನನಗೆ ಬೇಕಾದದ್ದು ನೀನು, ನಿನ್ನನ್ನು ಹೊಂದಿದನು. ಯುದ್ಧದಲ್ಲಿ ನೀನು ನನ್ನ ಸಾರಥಿಯ, ನಿರ್ಗತಿಕರ ಗತಿಕನು, ಪಥಭ್ರಷ್ಟರಿಗೆ ಮಾರ್ಗದರ್ಶಕನೂ ಆದ ನೀನು ನನ್ನ ರಥದ ಮಾರ್ಗವನ್ನು ನಿಯಮಿಸಿ ನನಗೊಂದು ಗತಿಯನ್ನು ತೋರಿಸಿ. ನಿನ್ನ ಅರ್ಧಹಸ್ತಗಳು ನನ್ನ ರಥಾಶ್ವಗಳ ರಜ್ಜುಗಳನ್ನು ಹಿಡಿಯಲಿ. ಆಗ ನಾನು ನೋಡುವೆನು, ಶತ್ರುಗಳು ನೋಡುವರು, ಜಗತ್ತು ನೋಡುವುದು ಸೃಷ್ಟಿಕರ್ತನ ಕೈಯಲ್ಲಿ ಶಾಸನ ದಂಡವು ನಲಿಯುತ್ತಿರುವುದೆಂದು. ನಿಯತಿಯ ವಕ್ಷದಲ್ಲಿ ಮಾನವ ವಿಶ್ರಾಂತಿಯಲ್ಲಿ. ಈಗ ನನಗೆ ಅನುಮತಿಯನ್ನು ಕೊಡದೇವಾ? ಅಮಲ ಭಕ್ತಿ ಒಲಿದು ವಿಮಲ ಚಾಯ ನೀಡಿ ಸದಾ ಬಂಧುವಾದೆ. ಅಮಲ ಭಕ್ತಿ ಒಲಿದು ವಿಮಲ ಚಾಯ ನೀಡಿ ಸದಾ ಬಂಧುವಾದೆ. ಧರ್ಮ ಸ್ಥಾಪನೆಗಾಗಿ ನರಗೆ ಸಾರಥಿಯಾದೆ. ಸಂಗ್ರಾಮ ರಂಗದಲ್ಲಿ ಪಾಂಚಜನ್ಯವ ಪಿಡಿದು ಯಶೋಧಗಳೇ ಮೊಳಗಿಸುವೆ. ನಿಶ್ಚಿತವಾಯಿತು. ನಾನು ಮೊದಲೇ ಹೇಳಲಿಲ್ಲವೇ, ಯುದ್ಧವೆಂದರೆ ನಿಮ್ಮ ಹೃದಯ ನರ್ತಿಸುವುದು ಎಂದು. ಉಪಾಯವಿಲ್ಲ ಪ್ರೇತಮೆ, ಯುದ್ಧವು ಎಂದ ಅನಿವಾರ್ಯ. ಆದರೆ ಇದೆಂಥ ಯುದ್ಧ? ವಿಶ್ವ ಸೃಷ್ಟಿಯಲ್ಲಿ ಈವರೆಗೂ ಎಲ್ಲಿಯೂ ಆಗದ ಅತ್ಯಂತ ಹತ್ಯಾಕಾಂಡ. ಒಂದು ಕಡೆ ಕೌರವರು 11 ಅಕ್ಷೋಣಿ ಸೈನ್ಯದಳ, ಭೀಷ್ಮ, ದ್ರೋಣ, ಕರ್ಣ, ಕೃಪ, ಶ್ರದ್ಧಾಮ, ಕೃತರ್ಮ ಮುಂತಾದ ಮಹಾರಥಗಳು. ಮತ್ತೊಂದೆಡೆ ಪಾಂಡವರ 7 ಅಕ್ಷೋಣಿ ಸೈನ್ಯದಳ. ಯುದ್ಧವು ಮುಗಿದ ಮೇಲೆ ಈ ಮಾನವ ರಾಶಿಯಲ್ಲಷ್ಟು ಜನರು ಜೀವಂತರಾಗಿ ಯುದ್ಧ ಯುದ್ಧ ಪ್ರಪಂಚದ ಅನಂತ ಪ್ರಳಯ, ಅಸೀಮ ಧ್ವಂಸ. ಪ್ರಭು, ಈ ಮಾನವ ಲೋಕವನ್ನು ಪ್ರಳಯ ವರ್ತದಿಂದ ರಕ್ಷಿಸು. ಈ ಘೋರ ಹತ್ಯಾಕಾಂಡ ನಿಲ್ಲಲಿ. ಮತ್ತೊಮ್ಮೆ ಶಾಂತಿ ಸಂಧಾನಕ್ಕೆ ಪ್ರಯತ್ನಿಸಿ. ಶಾಂತಿಯಿಂದ ಸೃಷ್ಟಿಗೆ ವಿಕಾಸವಾಗದಲ್ಲೇ ಪ್ರೇಯಿಸಿ. ಪುರಾತನದ ಅಳಿವೆ ನೂತನದ ಆವಿಷ್ಕಾರ. ಯುದ್ಧ ಒಂದು ಅನಿವಾರ್ಯ. ಆದರೆ ಈ ಯುದ್ಧದಲ್ಲಿ ನಾನೊಂದು ನೂತನ ಜಗತ್ತನ್ನು ನಿರ್ಮಿಸುವುದು, ನನ್ನ ಸಮರಿಗೆ ನೀವು ಮಾನವರಿಗೆ ಧರ್ಮದ ಪರಾಕಾಷ್ಠೆಯನ್ನು ಬೋಧಿಸುವುದು, ವೀರರ ರಕ್ತದಿಂದ ಈ ಪೃಥ್ವಿಯ ಕಳಿಸುವುದು ತೊಳೆಯುವುದು, ಕುರುಕ್ಷೇತ್ರದ ಧೂಳಿಯ ಒಂದೊಂದು ಕಣವನ್ನು ರಕ್ತರಸದಿಂದ ತೋಯಿಸಿ ವೀರ ದರ್ಪದಿಂದ ಸುಸಜ್ಜಿತವಾಗಿ ಮಾಡಿ ಆ ಪುಣ್ಯ ಬೀಜವನ್ನು ನಡೆಯುವುದು. ಆ ಬೀಜವು ಅಂಕುರಿಸಿ ದರ್ಶನ, ವಿಜ್ಞಾನ, ಧರ್ಮ, ರಾಜನೀತಿ ಮುಂತಾದ ಅನರ್ಘ್ಯ ಫಲಪುಷ್ಪಗಳನ್ನು ಜಗತ್ತಿಗೆ ಕೊಡುವುದು. ಇಷ್ಟೊಂದು ಜನರ ಮರಣದಿಂದ
ಶಾಂತಿ ಸಂಸ್ಥಾಪನೆಯಾಗುವುದಾದರೆ ಅಂಥ ಶಾಂತಿಗೆ ಧರ್ಮಕ್ಕೆ ಧಿಕ್ಕಾರವಿರಲಿ. ಕಾಳಸರ್ಪ ಕಚ್ಚಿದವರನ್ನು ಮೃತ್ಯುವಿನಿಂದ ರಕ್ಷಿಸಬೇಕಾದರೆ ವಿಷ ಸ್ಪಷ್ಟವಾದ ಅವಯಗಳನ್ನು ಛೇದಿಸುವವರದಾಗಿ ಮತ್ತೆ ಉಪಾಯವೂ ಇಲ್ಲ. ಆರ್ಯಾವರ್ತಕ್ಕೆ ಈಗ ಇಂತಹ ಅವಸ್ಥೆ ಉಂಟಾಗಿದೆ. ಅಭಿಮಾನ ಸುರೇಂದ್ರ ಪ್ರಮಥರಾದ ಕ್ಷತ್ರಿಯರ ನರನಾಡಿಗಳಲ್ಲಿ ರಕ್ತಾಧಿಕವೇ ಹೆಚ್ಚಿ ಅಧರ್ಮ ರೋಗದ ಅಂಕುರವು ಕಾಣಿಸಿಕೊಂಡಿದೆ. ರಕ್ತ ಕ್ಷಯದಿಂದ ಅದನ್ನು ಸಂಪೂರ್ಣವಾಗಿ ನಾಶ ಮಾಡಿದ ಹೊರತು ಧರ್ಮ ಸಂಸ್ಥಾಪನೆಯಾಗುವುದಿಲ್ಲ. ಮತ್ತೊಮ್ಮೆ ಶಾಂತಿ ಸಂಧಾನಕ್ಕೆ ಪ್ರಯತ್ನಿಸೋಣ. ನಿಮ್ಮ ಮಾತಿನಂತೆ ಮತ್ತೊಂದು ಸಾರಿ ಶಾಂತಿಗಾಗಿ ಪ್ರಯತ್ನಿಸುವುದು, ಅದಕ್ಕಾಗಿ ಈ ದಿನವೇ ಹಸ್ತಿನಾವತಿಗೆ ತೆರಳುವುದು. ಆದರೆ ನನ್ನ ಕೊನೆಯ ಪ್ರಯತ್ನವೂ ಕೂಡ ವಿಫಲವಾಗುವುದು. ಶಾಂತಿಗೆ ಸೌಖ್ಯವೆಂದು ಸಾರಿ ಹೇಳಿದೆ, ಮನೋ ಸಾಮ್ರಾಜ್ಯ ಮಾನಿದೆ. ನೀ ಶಾಂತಿಗೆ ಸೌಖ್ಯವೆಂದು ಸಾರಿ ಹೇಳಿದೆ, ಮನೋ ಸಾಮ್ರಾಜ್ಯ ಮಾನಿದೆ. ಬಹು ಸಂತಸ ನಾನೀಗಲೇ ಕಲಿಯುಗಕ್ಕೆ ತಿರುಳಿ ಶಾಂತಿ ಸಂಗ್ರಾಮದ ರಾಯಭಾರ ಕೈಯುವೆನು. ಸಮರ ತಡೆದು ಆಲಿಸು ಮನದೆಲ್ಲೆ ಅನಾಳಕುಂತಲೇ ಅನಾಳಕುಂತಲೇ ಮನಸ್ಸಿನ ದುಸ್ಸಹ ಚಿಂತಾಗ್ನಿಯಿಂದ ಶರೀರವು ದಹಿಸುತ್ತಿರುವುದು. ದುರ್ಯೋಧನ, ನಿನ್ನ ಕತ್ತಲೆಯ ಕಾರಾಗಾರವನ್ನು ನಾನಿನ್ನೂ ಮರೆತಿಲ್ಲ. ನನ್ನ 100 ಜನ ಸಹೋದರರನ್ನು ಬಂಧನದಲ್ಲಿಟ್ಟು ದಿನಕ್ಕೊಂದು ಹಿಡಿ ಅನ್ನ, ಒಂದೊಳಲೆ ನೀರು ಕೊಡುತ್ತಿದ್ದೆ. ಆ ನನ್ನ ಸಹೋದರರು ಹಿಡಿ ಕೂಳನ್ನು ನನಗೆ ಕೊಟ್ಟು ತಾವೆಲ್ಲರೂ ಉಪವಾಸ ಮಾಡಿ ಒಬ್ಬೊಬ್ಬರಾಗಿ ಸತ್ತರು. ಮೃತ್ಯುವಿನ ಕೊನೆಯ ಉಚ್ಛ್ವಾಸದಿಂದ ನಿನ್ನನ್ನು ಶಪಿಸುತ್ತ ಆ ಘೋರ ಹಿಂಸೆಯ ಪ್ರತಿಶೋಧದ ಭಾರವನ್ನು ನನಗೊಪ್ಪಿಸಿ ಸತ್ತರು. ಅವರ ಮೃತದೇಹಗಳ ಸ್ಥಿರ ಶೂನ್ಯ ದೃಷ್ಟಿ ಬರಸಿಡಿಲಿನಂತೆ ನನ್ನ ಹೃದಯವನ್ನು ಭೇದಿಸುತ್ತಿದ್ದ. ಕುರು ರಕ್ತದ ಅಜಸ್ರ ಧಾರೆಯಿಂದ ಪುನಃ ಅವರನ್ನು ಉಜ್ಜೀವನಗೊಳಿಸಿವೆ. ಅಳಬೇಡಿರಿ, ಅಳಬೇಡಿರಿ, ಓ ನನ್ನ ಹತಭಾಗ್ಯ ಸಹೋದರರೇ, ಅಳಬೇಡಿರಿ. ದುರ್ಯೋಧನನ 99 ಮಂದಿ ತಮ್ಮಂದಿರ ಚಿನ್ನ ರುಂಡಗಳಿಂದ ನರಕದಲ್ಲಿ ನಿಮ್ಮ ನೀರಾಜನವನ್ನು ಮಾಡಿಸುವೆನು. ಕೌರವೇಶ್ವರ, ನರಕದ ಭಯಂಕರ ಹಿಂಸೆಗಿಂತಲೂ ಈ ಕುರುಕ್ಷೇತ್ರದಲ್ಲಿ ನಿನಗಾಗುವ ಹಿಂಸೆಯು ಭಯಾನಕವೆನಿಸುವುದು. ತಾಯಿಯ ಕಣ್ಣೀರಿನಿಂದ ತೊಯ್ದು ಗುರು ಹಿರಿಯರ ರಕ್ತದಿಂದ ಕಳಂಕಿತನಾಗಿ ಪುತ್ರ ಶೋಕದಿಂದ ದಹಿಸುತ್ತ ಕೊನೆಗೆ ನಿನಗಾಗಿ ಒಂದು ನಿಟ್ಟುಸಿರನ್ನು ಬಿಡುವವರಿಲ್ಲದೆ ನರಕದ ಮಾರ್ಗವನ್ನು ಹಿಡಿಯುವೆ. ಹೇಳು, ನಾನು ಮಾಡಿದ ಯುಕ್ತವೇ ಶಕುನಿ? ಚಿಂತೆ ಏಕೆ ಗುರುರಾಜ? ಜಯದ್ರಥ ಕೃತವರ್ಮಾದಿಗಳು ನಿನ್ನ ಸಹಾಯಕ್ಕಾಗಿ ಸೈನ್ಯ ಸಮೇತರಾಗಿ ಹೊರಟರೆಂದು ದೂತನು ಇಂದು ಸಮಾಚಾರವನ್ನು ತಂದನಲ್ಲವೇ? ನಾನು ಅದಕ್ಕಾಗಿ ಚಿಂತಿಸುತ್ತಿಲ್ಲ ಮಾವ. ಈ ದುರ್ಯೋಧನು ಅಸಹಾಯ ವೀರನು. ತನ್ನೆರಡು ತೋಳುಗಳಿಂದ ಸಮಸ್ತ ಪಾಂಡವ ಸೈನ್ಯವನ್ನು ಎದುರಿಸಬಲ್ಲನು. ಆದರೆ
ಈ ಜ್ಞಾತಿ ಹಿಂಸೆ, ಸ್ವಯೂತ ಕಲಹೆ ಇವು ಉಚಿತವೇ ಶಕುನಿ? ನಾನು ನಿನ್ನೆ ದ್ವಾರಕೆಗೆ ಹೋದಾಗ ಯುದ್ಧವು ಅಧರ್ಮವೆಂದು ಕೃಷ್ಣನೆಷ್ಟೋ ವಿಧವಾಗಿ ಹೇಳಿದರು. ಅಭಿಮಾನದಿಂದ ನಾನು ಅವರ ಮಾತುಗಳನ್ನು ನಿರಾಕರಿಸಿದೆ. ಕೃಷ್ಣನು ಕ್ಷತ್ರಿಯ ಜಾತಿಯ ಪರಮ ವೈರಿ. ಅವನ ಮಾತು ಪರಿಗ್ರಾಹವಲ್ಲ ದುರ್ಯೋಧನ. ಕೃಷ್ಣನು ಅಸ್ತ್ರಾವತಿಯಲ್ಲಿ ಬಂದಿರುವುದು ನಾಳಿನ ಕಾತಕ್ಕಾದ ರಾಜಸಭೆಯಲ್ಲಿ ಶಾಂತಿ ಸಂಧಾನವನ್ನು ನಡೆಸುವುದು. ಏನು ಕೃಷ್ಣನ ಹಸ್ತಿನಾವತಿಯಲ್ಲಿ ಹೋಗುದಮ್ಮ ಅತಿಥಿ ಸತ್ಕಾರಕ್ಕೆ ಸಿದ್ಧತನಾಗ. ಆ ಧರ್ಮಿತ ಗೋಪಾಲಕರು ನಮ್ಮ ಸತ್ಕಾರವನ್ನು ನಿರೀಕ್ಷಿಸುವುದಿಲ್ಲ. ಈಗಾಗಲೇ ರಾಜಪ್ರಸಾದವನ್ನು ದಾಟಿ ಆ ದರಿದ್ರ ವಿದುರನ ಮನೆಯನ್ನು ಆಶ್ರಯಿಸಿರುವಂತೆ ಅವಹೇಳನಲ್ಲ ಪ್ರಿಯ ಸಹೋದರ. ವಿದುರನಂತಹ ಭಕ್ತರು ಕೃಷ್ಣನಿಗೆ ಮತ್ತಾರವರು. ಈ ದಿನ ಭಕ್ತನ ಆತಿಥ್ಯವನ್ನು ಸ್ವೀಕರಿಸಿ ನಾಳೆ ನಮ್ಮ ಮಂದಿರಕ್ಕೆ ಬರುವುದು. ಚಿಂತಿಸಬೇಡ, ಹೋಗು ತಮ್ಮ. ಅಭಿಮಾನಶಾಲಿಯಾದ ಪ್ರಿಯ ಸಹೋದರ, ಒಮ್ಮೊಮ್ಮೆ ನಿನ್ನನ್ನು ಶಾಸಿಸುವುದು ನನಗೆ ದುಸ್ಸಹವೆನಿಸುವುದು. ಈಗೇನು ಮಾಡುವುದು ಶಕುನಿ? ಕೃಷ್ಣನ ಸಂಧಾನಕ್ಕೆ ಸಮ್ಮತಿಸುವುದೇ? ಕೃಷ್ಣನು ಶಾಂತಿಗಾಗಿ ಇಲ್ಲಿಗೆ ಬಂದವನಲ್ಲ. ಹೋಗಿದ್ದರೆ ಕೌರವೇಶ್ವರನ ಸಾರ್ವಭೌಮ ವೈಭವವನ್ನು ತೃಣೀಕರಿಸಿ ಆ ದಾಸಿ ಪುತ್ರನ ಮುರುಕು ಜೋಪಡಿಯನ್ನು ಆಶ್ರಯಿಸುತ್ತಿದ್ದನೆ. ಆರಂಭದಲ್ಲಿಯೇ ಸಹಿಸಲಾರದಂತ ಅಪಮಾನ, ಭಕ್ತಿ ವೈರಾಗ್ಯಗಳ ನೆವದಿಂದ ವಂಚಿತನಾಗಿ ನೀನು ಹೇಗೆ ಈ ಅಪಮಾನವನ್ನು ಸಹಿಸಿಕೊಳ್ಳುವೆ ದುರ್ಯೋಧನ? ಕೃಷ್ಣನ ಮೇಲೆ ನಿನಗೆಷ್ಟೊಂದು ದ್ವೇಷವೇಕೆ? ಕೃಷ್ಣನು ಕ್ಷತ್ರಿಯ ಕುಲದ ಕಲಂಕ ಸ್ವರೂಪನು. ಭಾರತ ವರ್ಷದಲ್ಲಿ ಕ್ಷತ್ರಿಯರನ್ನು ನಿರ್ಮೂಲನ ಮಾಡಲೆಂದೇ ಅವತರಿಸಿರುವನು. ಅವನ ವೈರಾಗ್ಯ ಪ್ರದರ್ಶನಕ್ಕೆ ಮರುಳಾಗಿ ಯಾರು ಅವನನ್ನ ಭಗವಂತನ ಸ್ವರೂಪವೆಂದು ಪೂಜೆ ಮಾಡುವರು ಅವರನ್ನೇ ಸಂಹರಿಸುವನು. ಶಿಶುಪಾಲ, ಜರಾಸಂಧ ಇವರೆಲ್ಲರೂ ನಿನಗೆಂತಹ ಮಿತ್ರರಾಗಿದ್ದರು. ಕಾರಣವಿಲ್ಲದೆ ಅವರನ್ನು ಸಂಹರಿಸಿದನು. ಕಂಸನನ್ನು ವಧಿಸಿ ಅರಳು ಮರಳಿನ ಮುದುಕನಾದ ಉಗ್ರಸೇನನನ್ನು ನೆಪ ಮಾತ್ರಕ್ಕೆ ಸಿಂಹಾಸನದಲ್ಲಿ ಕುಳ್ಳರಿಸಿರುವನು. ಸಹೋದರರನ್ನು ಸುರಾಪಾನದಿಂದ ಪ್ರಮತ್ತರನ್ನಾಗಿ ಮಾಡಿ ರಾಜ್ಯಲಕ್ಷ್ಮಿಯನ್ನು ತನ್ನ ಕೈವಶ ಮಾಡಿಕೊಂಡಿರುವನು. ಇಂಥವನಿಗೆ ಮನ್ನಣೆಯೇ? ಹಾಗಾದರೆ ನನ್ನನ್ನು ದ್ವಾರಕೆ ಕಳಿಸಿದ ಏಕೆ? ಆ ನಂದಗೋಪನ ಮನೆಯ ಬಾಗಿಲಲ್ಲಿ ಸಹಾಯ ಬೇಡುವುದು ಈ ದುರ್ಯೋಧನನಿಗೆ ಉಚಿತವಾದ ಕಾರ್ಯವೇ? ಅದಕ್ಕೊಂದು ಉದ್ದೇಶವಿತ್ತು ದುರ್ಯೋಧನ. ಕಾಳ ಸರ್ಪದ ವಿಷದ ಹಲ್ಲನ್ನು ಕಿತ್ತಿ ಬಳಿಕ ಅದರೊಡನೆ ಹಾಡಬಹುದಲ್ಲವೇ? ನಿನಗೆ ಕೃಷ್ಣನಿಗಿಂತಲೂ ಅವನ ವಿಜಯೋನ್ಮತ್ತ ಯಾದವ ಸೈನ್ಯವು ಹೆಚ್ಚು ಅವಶ್ಯಕವಾಗಿತ್ತು. ಯದುಪತಿಯನ್ನ ಯಾದವ ಸೈನ್ಯದಿಂದಲೇ ನಾಶ ಮಾಡುವ ಸುಯೋಗವು ನಿನಗೀಗ ಒದಗಿರುವುದು. ಒಂದು ವೇಳೆ ಕೃಷ್ಣನು ಸೈನ್ಯ ಸಮೇತನಾಗಿ ನಿನ್ನ ಪಕ್ಷವನ್ನು ಊಹಿಸುವಂತಿದ್ದರೆ ಅದನ್ನು ನಿರಾಕರಿಸಬೇಕಾಗುತ್ತಿತ್ತು. ನನಗೆ ನೀನು ಬೇಡ, ನಿನ್ನ ಸೈನ್ಯವು ಮಾತ್ರ ಬೇಕು ಎಂದು ನಿಸ್ಸಂಕೋಚವಾಗಿ ಹೇಳಬೇಕಾಗುತ್ತಿತ್ತು. ಆದರೆ ಆ ಅರ್ಜುನನು ನಿನ್ನನ್ನ ಸಂಕಟದಿಂದ ಪಾರು ಮಾಡಿದನು. ಕೃಷ್ಣನು ನೀನು ಹೇಳಿದಂತ ವಂಚಕನಿರಬಹುದು, ಆದರೆ ಅವನ ಮೇಲೆ ದ್ವೇಷದಿಂದ ಪಾಂಡವರನ್ನು ಹಿಂಸಿಸಬೇಕಾಗುವುದು. ಪಾಂಡವರನ್ನು ಕೃಷ್ಣನಿಂದ ಬೇರೆ ಮಾಡಲಾಗದು ದುರ್ಯೋಧನ. ಅವರೆಲ್ಲರೂ ಶ್ರೀಕೃಷ್ಣನ ಆಜ್ಞಾಧಾರಕರು. ನೀನು ಸಂಧಾನಕ್ಕೆ ಸಮ್ಮತಿಸಿ ಪಾಂಡವರಿಗೆ ಆಶ್ರಯವನ್ನು ಕೊಟ್ಟೆಯಾದರೆ ನಿನ್ನ ವಿನಾಶಕ್ಕೆ ನೀನೇ ಕಾರಣನಾಗುವೆ. ಪಗಡೆಯಾಟದಲ್ಲಿ ಸೋತಾಗಲೇ ರಾಜ್ಯದ ಮೇಲಿನ ಅವರ ಹಕ್ಕು ನಷ್ಟವಾಯಿತು. ಪುನಃ ಅವರದನ್ನು ಹೊಂದುವುದೆಂದರೇನು? ಕುರುಭೂಮಿಯು ಕ್ಷತ್ರಿಯ ವೀರರಿಂದ ಅನುಭುಕ್ತಳಾದ ಕುರುಭೂಮಿಯ ರಾಜ್ಯಲಕ್ಷ್ಮಿಯನ್ನು ಭಿಕ್ಷುಕರ ಯಾಚನಾಂಗಿಯಲ್ಲಿಡುವುದು ನಿನಗೆ ಉಚಿತವಲ್ಲ. ಪಾಂಡವರು ರಾಜ್ಯಕ್ಕಾಗಿ ಹಂಬಲಿಸುತ್ತಿದ್ದರೆ ರಣಕ್ಷೇತ್ರದಲ್ಲಿ ಶಳಿಸಿ ರಾಜ್ಯಲಕ್ಷ್ಮಿಯ ಕೈ ಹಿಡಿಯಲಿ. ಮೇಲಿಂದ ಮೇಲೆ ಈ
ದೈನ್ಯ ವೃತ್ತಿ ಏಕೆ? ದೇಹಿ ದೇಹಿ ಎಂದು ಸರಿಯಾಗಿ ಹೇಳಿ ಸೌಬಲ ರಾಜ. ಯುದ್ಧದ ಹೊರತು ಪಾಂಡವರಿಗೆ ಸೂಜಿ ಮನೆಯಷ್ಟು ಭೂಮಿಯನ್ನು ಕೊಡಲಾಗುವುದಿಲ್ಲ. ಅಷ್ಟು ಮಾತ್ರವಲ್ಲ, ಸಂಧಿಯ ನೆವದಿಂದ ಭಾರಿ ಭಾರಿಗೂ ಪ್ರತಿಷ್ಠೆಯನ್ನು ತೋರುತ್ತಿರುವ ಆ ಶ್ರೀಕೃಷ್ಣನಿಗೂ ತಕ್ಕ ಪ್ರಾಯಶ್ಚಿತ್ತವಾಗಬೇಕು. ಆ ವಿಚಾರದಲ್ಲಿ ನಿನಗೊಂದು ಸಲಹೆ ಇರುವುದು, ಯಥಾ ಸಮಯದಲ್ಲಿ ವಿಜ್ಞಾಪಿಸಿಕೊಳ್ಳುವೆ. ನಿನ್ನ ಸಲಹೆ ಹೊರತು ನಾನು ಏನನ್ನೂ ಮಾಡಲಾಗುವುದಿಲ್ಲ. ಪರಮ ಪೂಜ್ಯರಾದ ಆಚಾರ್ಯರೇ, ವೃದ್ಧರೇ, ಕೌರವ ಪಕ್ಷೀಯರೇ, ಈ ದಿನ ನಾನು ಪಾಂಡವರ ರಾಯಭಾರಿಯಾಗಿ ಬಂದಿದ್ದೇನೆ. ಅವರು ಕಳಿಸುವ ಸಂದೇಶವನ್ನು ನಿಮ್ಮ ಮುಂದಿಡುವುದು ನನ್ನ ಅಭಿಮತ. ಕುರು ಪಾಂಡವರ ಭವಿಷ್ಯ ಕಾರ್ಯನಿರ್ವಹಿಸಲು ಈಗ ನಿರ್ವಹಿಸಿಕೊಳ್ಳಬೇಕಾಗಿರುವುದರಿಂದ ನಾನು ನಿಮ್ಮ ಮುಂದಿಡುವ ಪ್ರಶ್ನೆಗಳು ನಿಮ್ಮ ಅನುಗ್ರಹಿಸಿ ಗಮನಿಸಬೇಕಾಗಿಬಿಡುತ್ತೆ. ಈ ವಿಷಯದಲ್ಲಿ ನೀವು ಉಪೇಕ್ಷೆ, ಪಕ್ಷಪಾತ, ಅಸಂಬದ್ಧ ಪ್ರಲಾಪ, ಆತುರ ಮುಂತಾದ ಭಾವನೆಗಳನ್ನು ತಿಳಿಸಿ ತೀರ್ಪುಕೊಳ್ಳಬೇಕಾಗಿದೆ. ಒಂದು ವೇಳೆ ಆ ರೀತಿ ಮಾಡದಿದ್ದರೆ ಮುಂದೆ ಆಗಬಹುದಾದ ಅನರ್ಥಗಳಿಗೆಲ್ಲ ನೀವೇ ಕಾರಣರಾಗಬಹುದು. ಈಗ ನಿಮ್ಮ ಮುಂದಿರುವ ಪ್ರಶ್ನೆಯು ಸಮಗ್ರ ಭಾರತ ಕ್ಷತ್ರಿಯ ಅಸ್ತ್ರಗಳನ್ನು ನಿರ್ಧರಿಸಬಹುದು. ತಿಳಿಯಿರಿ, ಪವಿತ್ರವಾದ ಈ ಭಾರತ ಭೂಮಿಯಲ್ಲಿ ಶಾಂತಿ ಅಮೃತಧಾರಿಯಿಂದ ಹಿರಿಯವರು ಇಲ್ಲವೇ ಭಯಂಕರವಾದ ರಕ್ತಧಾರಿಯಿಂದ ಆ ಮಾತ್ರ ಮೂರ್ತಿಯನ್ನು ತೊಯ್ಯಿರಿ. ಈ ಎರಡರಲ್ಲಿ ಒಂದು ಪ್ರಶ್ನೆ ಈ ದಿನ ಇಲ್ಲಿ ನಿರ್ಣಯವಾಗಬೇಕಾಗಿದೆ. ಮಿತ್ರರೇ, ಈ ಪೀಠಿಗೆಯಲ್ಲಿ ಕಾಲಹರಣ ಮಾಡದೆ ಮುಖ್ಯ ವಿಷಯಕ್ಕೆ ಇರುತ್ತದೆ. ಕಪಟ ಯುದ್ಧದಲ್ಲಿ ಪರಾಜಿತರ ಮೇಲೆ ಧರ್ಮನಿಷ್ಠರು ಸತ್ಯವಂತರು ಆದ ಪಾಂಡವರು ತಮ್ಮ ಪ್ರತಿಜ್ಞೆಯಲ್ಲಿ ವನವಾಸ ಅಜ್ಞಾತವಾಸಗಳನ್ನು ಹಿಂದಿರುಗಿದರಲ್ಲವೇ? ಇನ್ನು ನಿಮ್ಮ ವಾಗ್ದಾನವು ಉಳಿದಿದೆ. ಪಾಂಡವರು ನನ್ನೊಡನೆ ಈ ರೀತಿ ಸಂದೇಶವನ್ನು ಕಳಿಸಿದ್ದಾರೆ. ಪ್ರತಿಜ್ಞೆಯಂತೆ ನಾವು ನಡೆಯಬೇಕು. ಇಂದಿನ ವೈರವನ್ನು ಬರೆದು ಮುಂದಿನ ರಾಷ್ಟ್ರ ಕಲ್ಯಾಣಕ್ಕಾಗಿ ಹಿಂದೆ ನೀವು ವಾಗ್ದಾನ ಮಾಡಿದಂತೆ ನಮಗೆ ಸಲ್ಲಬೇಕಾದ ಅರ್ಧ ರಾಜ್ಯವನ್ನು ನಮಗೆ ಕೊಡಿ. ಸಭಾಸದರೇ, ಈ ವಿನಯ ವಚನವನ್ನು ಕೇಳಿದರ ಬಾಲ್ಯದಿಂದಲೂ ನೀವು ಅವರ ಮೇಲೆ ತೋರಿಸಿದ ದೀರ್ಘ ವೈರವನ್ನು ಬರೆಯಲು ಪಾಂಡವರು ಸಿದ್ಧರಾಗಿದ್ದಾರೆ. ವಿಷ ಭೋಜನ, ಲಾಕ್ಷಾಗೃಹದಾನ, ಕಪಟದ ಯುದ್ಧ ಇವೆಲ್ಲವುಗಿಂತಲೂ ತುಗಿಲಾಗಿ ದ್ರೌಪದಿಯ ಮಾನವನ ಈ ಮಹಾಪಾಪಗಳನ್ನು ಮನ್ನಿಸಿ ಪಾಂಡವರು ತಮಗೆ ನ್ಯಾಯವಾಗಿ ಸಲ್ಲಬೇಕೆಂದು ತಮ್ಮ ರಾಜ್ಯಕ್ಕಾಗಿ ನಿಮ್ಮನ್ನು ಆಚರಿಸುತ್ತಿರುವಾಗ ಈ ಸುಸಭೆಯನ್ನು ವ್ಯರ್ಥ ಮಾಡದೆ ಶಾಂತಿ ಸಮಾಧಾನಕ್ಕೆ ಸಿದ್ಧರಾಗಿದೆ. ಧೃತರಾಷ್ಟ್ರ ರಾಜೇಂದ್ರ, ಇದುವರೆಗೂ ನೀನು ನಿನ್ನ ಮಕ್ಕಳನ್ನು ಸ್ವೇಚ್ಛಾಚಾರಿಗೆ ಬಿಟ್ಟಿದ್ದಂತೆ ಮುಂದೆಯೂ ಬಿಡುವೆಯಾದರೆ ಅಪಾರ ದುಃಖಕ್ಕೀಡಾಗ ಗಣ್ಯರು ಕಾರ್ಯವಾಗಿ ಹರಿಯಲು ಅವಕಾಶ ಕೊಡಬೇಕು. ಕೌರವರಂತೆ ಪಾಂಡವರು ನಿಮಗೆ ಮಕ್ಕಳಲ್ಲವೇ? ಪಾಂಡವರಾದ ಮೃತರಾದ ಬಳಿಕ ಪಾಂಡವರು ತಮ್ಮ ಬಾಲ್ಯವನ್ನು ನಿಮ್ಮ ತೊಡೆಯ ಮೇಲೆ ಕಳೆದರಲ್ಲವೇ? ಆ ಪಾಂಡವರಿಗೆ ಆಶ್ರಯ ಕೊಡಲು ನಾನು ಪ್ರಾರ್ಥಿಸುತ್ತೇನೆ. ಸರ್ವೋತ್ತಮದ ಜನರಿಗೆ ಇದಕ್ಕಿಂತಲೂ ಹೆಚ್ಚಿಗೆ ಹೇಳುವ ಅವಶ್ಯಕವಿಲ್ಲ. ಅವರ ಸಂದೇಶದೊಡನೆ ನನ್ನ ಸಂದೇಶವನ್ನೂ ಸೇರಿಸಿದ್ದೇನೆ. ಮುಂದಿನ ವಿಚಾರಗಳನ್ನು ಕರ್ತವ್ಯಗಳನ್ನು ನಿರ್ಧರಿಸುವುದು ಪ್ರಾಜ್ಞರಾದ ನಿಮ್ಮೆಲ್ಲರಿಗೂ ಸೇರಿದೆ. ದುರ್ಯೋಧನ ದುಶ್ಯಾಸನರ ಅಭಿಮತವೇ ನನ್ನ ಅಭಿಮತ. ಅರ್ಜುನನ ಮೇಲಿನ ಹಗೆತನವ ತೀರದ ಹೊರತಾಗಿ ಮೃಷ್ಟಾನ್ನ ವೃಕ್ಷದ ಈ ರಾಧೇನಿಗೆ ರಾಜನ್ ಸುತ ಈ ಯುದ್ಧರೊಂದಿಗೆ ಶಾಂತಿ ಸಂಧಾನ ಒಂದು ಕಾಲಹರಣ ಮಾಡಬೇಕೆ? ಯುದ್ಧವನ್ನು ಬಯಸಿಸು. ನಿನ್ನನ್ನೇ ನಂಬಿರುವ ನಾನು, ನನ್ನನ್ನೇ ನಂಬಿರುವ ನೀನು, ನಮ್ಮಿಬ್ಬರಿಗೂ ಶ್ರೇಷ್ಠನ್ನು ತಂದು ಕೊಡುವುದು ಈ ನನ್ನ ಅಗಸ್ತ ಶಕ್ತಿಯ ಧನಸ್ಸು. ಕೌರವೇಂದ್ರ, ಪಾಂಡವರ ಪಡೆಗಳಲ್ಲಿನ ಗರ್ಜನೆಗಳೆಂಬ ಪ್ರಾರ್ಥನೆಗಳನ್ನು ಅಡಗಿಸಿ ತಕ್ಕ ಕಡೆಗೆ ಓ ಪಡೆಗಳನ್ನು ಕುಡಿದಿಟ್ಟು ಬಿಡುವುದು ಈ ನನ್ನ ಅಗಸ್ತ ಶಕ್ತಿಯ ಧನಸ್ಸು. ಕೌರವೇಂದ್ರ, ಆ ಪಾಂಡವರ ರುಂಡ ಮುಂಡಗಳನ್ನು ತುಂಡರಿಸಿ ಅವರ ಮಾಂಸ ಮಜ್ಜಾದಿಗಳನ್ನು ರಣಹದ್ದುಗಳಿಗೆ ಒಳಪಟ್ಟು ಆ ಭಂಡ ಭೀಮನ ಎದೆಯನ್ನು ಬಗೆದು ಅವನ ಕರುಳುಗಳನ್ನೇ ನಿನ್ನ ಕರುಳಿಗೆ ವಿಜಯಮಾಲೆಯನ್ನಾಗಿ
ಬಗ್ಗೆಯೇ ಮಾತನಾಡುತ್ತಿರುವೆಯ ಕರ್ಣ. ಅರ್ಜುನನ ಮೇಲಿನ ವೈಯಕ್ತಿಕ ವೈರಕ್ಕೆ ಇಡೀ ಕ್ಷತ್ರಿಯ ಸಮೂಹವನ್ನೇ ಬಲಿಕೊಡಲು ಯೋಚಿಸಿದೆಯಾ? ಇದು ನಿನ್ನ ಧರ್ಮವೇ? ಕೃಷ್ಣ, ನಿನ್ನ ಪ್ರಾಣ ಮಿತ್ರನಾದ ಅರ್ಜುನನ ಪಕ್ಷಪಾತ ದೃಷ್ಟಿಯಿಂದ ಅರ್ಧ ರಾಜ್ಯವನ್ನು ಕೇಳಲಿಕ್ಕೆ ಬಂದಿರುವೆಯಲ್ಲವೇ? ನಿನ್ನ ಧರ್ಮಕ್ಕಿಂತ ನನ್ನ ಸ್ನೇಹ ಧರ್ಮ ಎಷ್ಟೋ ಮೇಲೆ. ಕಪಟ ನಾಟಕ ಸೂತ್ರಧಾರಿ ಈ ನಿನ್ನ ಕೃತ್ರಿಮವಾದ ಸಂಧಾನಕ್ಕೆ ಖಂಡಿತವಾಗಿ ನಾವು ಒಪ್ಪುವುದಿಲ್ಲ. ಓಹೋ, ಬೇರೆ ಮೀರಿದೆ. ಮದೋನ್ಮತ್ತರಾದ ನಿಮ್ಮೊಡನೆ ಮಾತನಾಡುವುದು ಅನುಚರ. ಕರ್ಣ, ಆದರೂ ಒಂದು ಮಾತನ್ನು ಹೇಳುವುದಕ್ಕೆ, ಈ ನಿನ್ನ ಗುರು ಹಿರಿಯರು, ಬಂಧುಗಳು, ಸಹೋದರರು ಇವರನ್ನು ಒಂದು ಸಾರಿ ದೃಷ್ಟಿಸಬಹುದು. ನಿನ್ನೊಬ್ಬರ ಸಲುವಾಗಿ ಇಡೀ ಕ್ಷತ್ರಿಯ ಸಮೂಹವನ್ನೇ ಬಲಿಕೊಡಲು ಯೋಚಿಸಿದೆಯಾ? ಸುಯೋಧನ, ಪಾಂಡವರು ನಿನ್ನ ತಂದೆಯ ಪ್ರಭುತ್ವವನ್ನು ಅಂಗೀಕರಿಸುವುದು, ನಿನ್ನನ್ನು ಯುವರಾಜನನ್ನು ಸನ್ಮಾನಿಸುವುದು. ಪಾಂಡವರಿಗೆ ನಿಮ್ಮ ಸ್ನೇಹ, ಮಮತೆ, ಶಾಂತಿಯ ಹೊರತು ಮತ್ತೇನೂ ಬೇಡ. ಯಾರು ನನ್ನ ಕರೆದವರು? ನಾನು ಪುತ್ರ. ಏಕೆ ಈ ನಿನ್ನ ತಾಯಿಯ ಮಾತುಗಳನ್ನು ಕೇಳುವುದಿಲ್ಲವೇ? ಮಗು, ಅನನ್ಯ ವ್ರತೋಪವಾಸಗಳನ್ನು ಮಾಡಿ ನಾನು ನಿನ್ನನ್ನು ಪಡೆದೆ. ನನ್ನ ಎದೆ ರಕ್ತವನ್ನು ಸವಿದು ನಾನು ನಿನ್ನನ್ನು ಬೆಳೆಸಿ ದೊಡ್ಡವನನ್ನಾಗಿ ಮಾಡಿದೆನು. ಬಾಲ್ಯದಲ್ಲಿ ನಿನ್ನ ಕಣ್ಣಲ್ಲಿ ಒಂದೇ ಒಂದು ದೊಡ್ಡ ಕಂಪನಿಯು ಬಂದರು ನನ್ನ ರಕ್ತವೇ ಹಾಳಾಯಿತೆಂದು ಭಾವಿಸುತ್ತಿದ್ದೆನು ಕುಮಾರ, ಭಾವಿಸುತ್ತಿದ್ದೆನು. ಮಗು, ನನ್ನ ಮಾತನ್ನು ಕೇಳು. ಪಾಂಡವರೊಡನೆ ಯುದ್ಧವನ್ನು ಬಿಡು, ಅವರೊಡನೆ ಸಂಧಿಗೆ ಸಮ್ಮತಿಸು ಕುಮಾರ. ಯಾವಾಗಲೂ ನಿನ್ನ ಸುಖ ಸಂಪತ್ತಿಗಾಗಿ ಕಣ್ಣನ್ನೇ ಕಟ್ಟಿಕೊಂಡ ಈ ನಿನ್ನ ತಾಯಿಯ ಕಣ್ಣಲ್ಲಿ ರಕ್ತ ಸುರಿಯುವಂತೆ ಮಾಡಬೇಡ ಪುತ್ರ, ಮಾಡಬೇಡ. ಕುಮಾರ, ತಾಯಿಯ ಪ್ರೇಮವು ಅತ್ಯಮೂಲ್ಯವಾದ ವಸ್ತು. ಆಕಾಶಕ್ಕೆ ಅಂತರವಿರುವುದು, ಸಾಗರವು ಬತ್ತವರು, ನಕ್ಷತ್ರಗಳ ಎಣಿಕೆ ಇರುವುದು. ಆದರೆ ಮಾತೃ ಪ್ರೇಮವು ಅನನ್ಯ, ಅನಂತ, ಅಗಾಧ. ಮಾತೃ ಪ್ರೇಮವು ಮಾನವನ ಹೃದಯದ ಕವಸ್ತುಗಳನ್ನ. ಮಗು, ಅಬೋಧ ಬಾಲಕನಂತೆ ಆನಂದವನ್ನು ಮಡಿಯಬೇಡ ಪುತ್ರ, ಮಡಿಯಬೇಡ. ಮಗು, ಆ ಅಮೃತವನ್ನು ಭೂಮಿಗೆ ಚೆಲ್ಲಿಕೊಡಬೇಡ ಪುತ್ರ, ಚೆಲ್ಲಿಕೊಡಬೇಡ. ನನ್ನ ಮಾತನ್ನು ಕೇಳಿ. ಈ ಚತುರ್ದಶ ಭುವನಗಳಲ್ಲಿ ನಿನಗೆ ತಾಯಿಯಂತ ಬಂಧುವು, ಹಿತೈಷಿ, ಸ್ನೇಹಿತೆ ಮತ್ತಾರೂ ದೊರೆಯಲಿಕ್ಕಿಲ್ಲ. ಆದ್ದರಿಂದ ಪುತ್ರ, ನಾನು ನಿನ್ನ ಹಿತಕ್ಕಾಗಿ ಹೇಳುತ್ತಿದ್ದೇನೆ. ಪಾಂಡವರೊಡನೆಗೆ ಸಂಧಿಗೆ ಸಮ್ಮತಿಸು. ಅವರಿಗೆ ಅರ್ಧ ರಾಜ್ಯವನ್ನು ಕೊಟ್ಟು ಈ ಭೂಮಿಯನ್ನು ಇಬ್ಬರು ಸ್ವತಂತ್ರವಾಗಿ ಆಯ್ತು. ಪುನಃ ಅದೇ ಮಾತು. ನಿನ್ನ ಮಗನಾಗಿ ನಾನು ಕ್ಷತ್ರಿಯ ಧರ್ಮವನ್ನು ತ್ಯಜಿಸಲೇ? ಇಲ್ಲ, ಇಲ್ಲ, ಇಲ್ಲ. ಜಗತ್ತೆಲ್ಲವೂ ಪ್ರತಿಭಟಿಸಿದರು ಈ ದುರ್ಯೋಧನನು ಧರ್ಮಚ್ಯುತನಾಗುವುದಿಲ್ಲ. ಯುದ್ಧವು ಕ್ಷತ್ರಿಯ ಧರ್ಮ. ಪಾಂಡವರು ರಾಜ್ಯವನ್ನು ಅಪೇಕ್ಷಿಸುವುದಾದ್ರೆ ಅದು ಯುದ್ಧವನ್ನು ಮಾಡಿ ಪಡೆಯಲಿ. ಕೃಷ್ಣ, ಇದನ್ನ ಕೊನೆಯ ಸಂದೇಶ. ನಾವು ಸಮರಯಜ್ಞದಲ್ಲಿ ದೀಕ್ಷಿತರು. ಪಾಂಡವರು ನಮ್ಮನ್ನು ಸಂಧಿಯನ್ನು ಅಪೇಕ್ಷಿಸುವುದಾದ್ರೆ ಅದು ದೊರೆಯುವುದು ರಣರಂಗದಲ್ಲಿ, ಶಸ್ತ್ರಾಸ್ತ್ರಗಳ ಆಸ್ಥಾನದಲ್ಲಿ, ರಥಿಗರ ವೀರ ಘೋಷದಲ್ಲಿ. ತಿಳಿದಿರು, ನನಗಿನ್ನು ಸಮಯವಿಲ್ಲ. ಅಧರ್ಮದ ಸುಳಿಯಿಂದ ಮತ್ತರಾದವರಿಗೆ ಧರ್ಮಾಚರಣೆಗೆ ಸಮಯವೆಲ್ಲಿಯದು? ಧರ್ಮಾಚರಣೆಗೆ ಸಮಯವೆಲ್ಲಿಯದು? ಹಸಿದ ನಾಯಿಯಂತೆ ಮೃತ್ಯುವ ಬೆನ್ನಟ್ಟಿಕೊಂಡು ಬರುತ್ತಿರುವಾಗ ಅಧರ್ಮಕ್ಕೆ ಸಮಯವೆಲ್ಲಿಯುವುದು? ಧರ್ಮಕ್ಕೆ ಸಮಯವೆಲ್ಲಿಯದು? ಪುತ್ರ, ಇಷ್ಟೊಂದು ಅಸಹನೆಯಿಂದ ಕೂಡಿದವನಾದ ನೀನು ಈ ಸಾಮ್ರಾಜ್ಯವನ್ನು ಆಳುವಿಯ? ಸಾಧ್ಯವಿಲ್ಲ ಪುತ್ರ, ಸಾಧ್ಯವಿಲ್ಲ. ಇದರಿಂದ ನೀನು ನಾಶವನ್ನು ಹೊಂದುವೆ. ನಿನ್ನಿಂದಲಾಗಿ ಕುರುವಂಶವು ನಾಶವನ್ನು ಹೊಂದುವುದು. ನಿನ್ನ ಅಂತಪಿತನು ಶೋಕ ಸಾಗರದಲ್ಲಿ ಮುಳುಗುವುದು. ಅವರು ಮಾತ್ರ ನೀರವಳಾಗಿ ಕಣ್ಣೀರು ಸುರಿಸುತ್ತ ಈ ದುರ್ಬಲ ದೃಶ್ಯವನ್ನು ನೋಡಬೇಕಾಗುತ್ತದೆ. ಆ ವಿಧಾನ, ಈ ಗಾಂಧಾರಿಯ ಲಲಾಟದಲ್ಲಿ ಎಂಥ ಕರ್ಮದ ಕಥೆಯನ್ನು ಬರೆದೆ, ಕರ್ಮದ ಕಥೆಯನ್ನು ಬರೆದೆ.
ಚಿಂತಾಮಗ್ನಳಾಗಿರುವಳು. ಪಾಂಚಾಲಿ ಪ್ರಿಯತಮೆ, ಹೀಗೆ ನಿಷ್ಕಾರಣವಾಗಿ ಅಳುತ್ತಿರುವೆ. ಯಾರದು? ನಾನು ನಿಷ್ಕಾರಣವಾಗಿ ಅಳುತ್ತಿಲ್ಲ. ಪಾಂಚಾಲಿ ಅಳುವಿಗೆ ಒಂದಲ್ಲ 10 ಕಾರಣಗಳಿರುವವು. ನೀವು ಪುರುಷರು ಯಾರಾದರೂ ನಿಮ್ಮನ್ನು ದುರ್ವಾಕ್ಯಗಳನ್ನಾಡಿದರೆ, ಅಪಮಾನ ಮಾಡಿದರೆ ನೀವೇ ಅವರಿಗೆ ಪ್ರತಿಕಾರ ಮಾಡುವಿರಿ. ಆದರೆ ಸ್ತ್ರೀಯರ ವಿಚಾರ ಹಾಗಲ್ಲ. ಅನ್ನ ವಸ್ತ್ರಗಳಿಗಾಗಿ ಅವರು ಪರರನ್ನು ಆಶ್ರಯಿಸಬೇಕು. ಆತ್ಮಗೌರವವನ್ನು ರಕ್ಷಿಸಿಕೊಳ್ಳಲು ಅವರಿಗೆ ಅನ್ಯರ ಆಶ್ರಯವೂ ಬೇಕು. ಪರಮೇಶ್ವರ, ಇಂಥ ಪರಾಧೀನ ಸ್ತ್ರೀ ಜಾತಿಯನ್ನು ಹೀಗೆ ಸೃಷ್ಟಿಸಿದೆ ದೇವರೇ. ಉಭಯ ಸೈನ್ಯಗಳ ಮಧ್ಯೆ ನನ್ನ ರಥವನ್ನು ನಿಲ್ಲಿಸಿ ನನ್ನೊಡನೆ ಯುದ್ಧ ಮಾಡಲು ಸಿದ್ಧರಾಗಿ ನಿಂತಿರುವ ವೀರರನ್ನೊಂದು ಸಾರಿ ನೋಡುವೆನು. ತಮ್ಮ ಪ್ರಾಣಗಳನ್ನು ತೃಣಪ್ರಾಯವಾಗಿ ಪರಿಗಣಿಸಿ ಕುರುಕ್ಷೇತ್ರದಲ್ಲಿ ಸಮ್ಮಿಳಿತರಾಗಿರುವ ಕ್ಷತ್ರಿಯ ಯೋಧರನ್ನು ನನಗೆ ತೋರಿಸಿ. ನಿನ್ನ ಇಚ್ಛೆ ಅರ್ಜುನ. ನೋಡು, ಕೌರವನ ಚದುರಂಬಲ ಸಮೇತವಾದ ಸೈನ್ಯವು ಪ್ರಚಂಡ ಚಂಡಮಾರುತದಿಂದ ಉನ್ಮಿಲಿತವಾದ ಸಾಗುತ್ತದೆ. ಕೌರವೇಶ್ವರನ ತನಗೆ ಪ್ರಿಯರಾದ ಕಣ್ಣ ದುಶ್ಯಾಶ್ವರನೊಡನೆ ಅಶ್ವರನಾಗಿ ಸೇನಾ ರಚನೆಯನ್ನು ಪರಿಶೀಲಿಸುತ್ತಿರುವ ಅವರ ಹಿಂದೆಯೇ ಸಿಂಧೂರ ರಾಜನ ಸೈನ್ಯವನ ಬಲಗಡೆ ಒಂದೇ ವಿಧವಾದ ಚತುರಸ್ರ ರಥದಲ್ಲಿ ಕುಳಿತಿರುವವರೇ ಕೌರವೇಶ್ವರ 98 ಮಂದಿ ಸಹೋದರರು. ಆ ಸಮೂಹದಲ್ಲಿಯೇ ದುರ್ಯೋಧನ ಮಕ್ಕಳು ಇರುವರು. ಅವರ ರಕ್ಷಣೆಗಾಗಿ ಧನುರ್ಧಾರಿಯಾದ ದ್ರೋಣನು ಸ್ವಲ್ಪ ಮುಂದೆ ನಿಂತಿರುವ ಆ ಪಾರ್ಶ್ವದಲ್ಲಿಯೇ ದ್ರೋಣನ ಮಗನ ಅಶ್ವತ್ಥಾಮನು ನಿಂತಿರುವ ವಲ್ಕಲಧಾರಿಯಾಗಿ ಗಂಭೀರ ಮುದ್ರೆಯಿಂದ ನಮ್ಮ ಕಡೆ ಇತ್ತ ನೋಡು ಅರ್ಜುನ. ಸ್ವರ್ಣಮಯವಾದ ಅಸ್ತ್ರಾಸ್ತ್ರ ಶೋಭಿತ ರಥದಲ್ಲಿ ಶ್ವೇತ ವಸನಧಾರಿಯಾಗಿ ಕುಳಿತಿರುವ ಆ ಮಹಾಪುರುಷನೇ ಕೌರವನ ಸೇನಾಪತಿ ಭೀಷ್ಮ. ನರಗೋದಲಿನ ತುಂಬಿನ ಅವನ ಮಸ್ತಕದಲ್ಲಿ ವಜ್ರ ಖಚಿತವಾದ ಅಧಿಕಾರ ಮಕಟು ಬೆಳಗುತ್ತಿರುವುದು ನೋಡು ಪಾರ್ಥ. ಆತನೇ ನಿಮ್ಮ ಪಿತಾಮಹ ಭರತವಂಶದ ಕೀರ್ತಿ ಜ್ಯೋತಿ. ಯುದ್ಧವನ್ನು ಪ್ರಾರಂಭಿಸುವ ಮೊದಲು ಆ ಮಹಾಪುರುಷನಿಗೆ ವಂದಿಸು. ಆಜ್ಞೆ ವಾಸುದೇವ. ಭೀಷ್ಮ ಪೂಜ್ಯ ಪಿತಾಮಹ ವಂದಿಸುವೆನು. ಅರ್ಜುನನ ಪ್ರಣಾಮಗಳನ್ನು ಸ್ವೀಕರಿಸಿ. ವಾಸುದೇವ, ನನ್ನ ಜೀವನದಲ್ಲಿ ಇದೆಂತಹ ಪವಿತ್ರವಾದ ಸಮಯ. ನನ್ನ ಮನಸ್ಸಿನಲ್ಲಿ ಹುಟ್ಟುತ್ತಿರುವ ಭಾವನೆಗಳನ್ನು ನಿನಗೆ ತಿಳಿಸಬಲ್ಲನಾದರೆ ಇದೇನು ಅರ್ಜುನನ ಪತನವು ಅಥವಾ ಉತ್ಥಾನವು? ಮಿತ್ರ, ಏನಾಯಿತು? ಏಕೆ ವಿಚಿತ್ರನಾಗಿರುವೆ? ಏನು ಹೇಳಲಿ ಕೃಷ್ಣ? ಅಂಗ ಪ್ರತ್ಯಂಗಗಳಲ್ಲಿ ದಾರುಣ ಜ್ವಾಲೆ. ಬೇಸಿಗೆಯ ಬಿಸಿಲಿನಿಂದ ಬೆಂದ ತಾವರೆಯಂತೆ ಮುಖವು ಬಾಡಿರುವುದು. ಶರೀರದಲ್ಲಿ ಕಂಪನವು, ರೋಮಾಂಚನವೂ ಹುಟ್ಟುತ್ತಿರುವುದು. ಕಾಲುಗಳಲ್ಲಿ ನಿಲ್ಲುವ ತ್ರಾಣವಿಲ್ಲ. ಗಾಂಡೀವವು ಕೈಯಿಂದ ಕಳಚಿತು. ನಾನು ನೋಡುತ್ತಿರುವುದೇನಲ್ಲ, ಇವರೆಲ್ಲರೂ ನನ್ನ ಬಂಧು ಬಾಂಧವರು, ಗುರು ಹಿರಿಯರು, ಮಿತ್ರರು, ಜ್ಞಾತಿಗಳು. ಇವರಲ್ಲೆಷ್ಟು ಜನರ ಧಮನಿಗಳಲ್ಲಿ ಭರತ ವಂಶದ ಪವಿತ್ರ ರಕ್ತವು ಹರಿಯುತ್ತಿರುವುದನ್ನು ನೀನು ಬಲ್ಲೆಯ? ರಾಜ್ಯದ ಮೇಲಿನ ಆಸೆಯಿಂದ ನಾನೀ ಗುರುವದೆಗೆ ಸಮ್ಮತಿಸಲಾರೆ. 3 ಲೋಕದ ಸಾರ್ವಭೌಮತ್ವದ ಪದವಿಯ ಸಲುವಾಗಿ ನಾನೀ ಜ್ಞಾತಿವದೆಯನ್ನು ಮಾಡಲಾರೆ. ರಥವನ್ನು ಹಿಂದಕ್ಕೆ ತಿರುಗಿಸಿಬಿಟ್ಟ. ನನಗೆ ಯುದ್ಧವು ಬೆಂಕಿಯಿಂದ ತಲೆಬಾವು, ಕವಚಗಳು ಭಾರವಾಗಿ ತೋರುವವು, ಶಸ್ತ್ರಾಸ್ತ್ರಗಳು ಭಾರವಾಗಿ ತೋರುವವು. ಕವಚಗಳನ್ನು ಬಿಟ್ಟು ಸೂಕ್ಷ್ಮವಾದ ಚೀಲಾಂಕುಶವನ್ನು ಧರಿಸಿ ವಿಹರಲಿಚ್ಛಿಸುವೆನು. ವೀರನಂತೆ ಕಾದಾಡುವ ಬದಲು ನಾರಿಯಂತೆ ಅಬ್ಬಾ ಅಂತಃಪುರದಲ್ಲಿ ಶಯನ ಇಚ್ಛಿಸುವೆನು. ಹೌದು, ಈ ಹಠಾತ್ ಪರಿಣಾಮಕ್ಕೆ ಕಾರಣವೇನು? ಆಗಲೇ ಪ್ರಾರಂಭವಾಗಿರುವುದು. ಉತ್ತೇಜಕವಾದ ಮಾತುಗಳಿಂದ ಇವನ ಪೂರ್ವ ಸ್ಮೃತಿಯನ್ನೆಚ್ಚರಗೊಳಿಸಿ ಈ ರಣಯಜ್ಞದ ಮಹಾಬಲಿಯನ್ನು ಮುಗಿಸುವೆನು. ಇದು ಪುನಃ ಯಾರೋ ಬಂದರು. ಈ ಕುರುಕ್ಷೇತ್ರದಿಂದ ಪಲಾಯನ ಮಾಡಲು ದಾರಿ ಇಲ್ಲವೇ? ಏಕೆ ಶಿಖಂಡಿ, ಯುದ್ಧರಂಗದಿಂದ ಓಡುತ್ತಿರುವಂತೆದೆಯಲ್ಲ? ಓಡುವುದು
ಇಲ್ಲ ಇಲ್ಲ, ನಾನು ಓಡುವುದಿಲ್ಲ. ನಿನ್ನ ಮನಸ್ಸಿನ ಪರಿವರ್ತನೆಯನ್ನು ಬಲ್ಲೆ ರಾಜಪುತ್ರ. ಚರ್ಮಗತವಾದ ನಿನ್ನ ಪೌರುಷವು ಈ ರಣದುಂದಿಬೆಯ ತೀವ್ರ ದೊನೆಗೆ ಬೆದರಿ ತಲೆಮರೆಸಿಕೊಂಡಿತಲ್ಲವೇ? ಅದಕ್ಕೆ ನೀನೇನು ಮಾಡಬಲ್ಲೆ? ನಿನ್ನ ಪುರುಷ ದೇಹದಲ್ಲಿ ಹತಾಶಳಾದ ಅಂಬೆಯ ಅಪೌರುಷ ಆತ್ಮವು ಪ್ರತಿಷ್ಠೆಗೊಂಡಿರುವುದು. ಅಂಬೆ? ಅಂಬೆ ಯಾರು? ನಾನು ಅಂಬೆ ಅಲ್ಲ. ಅಂಬೆ ಕಾಶಿರಾಜನ ಪುತ್ರಿ, ಭೀಷ್ಮನ ಪ್ರಣಯನಿ. ನೆನಪಾಗಲಿಲ್ಲವೇ? ಅಂಬೆ, ಅಂಬಿಕೆ, ಅಂಬಾಲಿಕೆಯರು ಮೂವರು ಸಹೋದರಿಯರು. ಭೀಷ್ಮನವರನ್ನು ಸ್ವಯಂವರದಲ್ಲಿ ಅಪಹರಿಸಿ ಹಸ್ತಿನಾವತಿಗೆ ಕರೆತಂದನು. ಅಂಬಿಕೆ, ಅಂಬಾಲಿಕೆಯರು ವಿಚಿತ್ರ ವೀರ್ಯನ ಪಾಣಿಗ್ರಹಣ ಮಾಡಿದರು. ಭೀಷ್ಮನಲ್ಲಿ ಅನುರಕ್ತಳಾದ ಅಂಬೆಯು ತನ್ನನ್ನು ವರಿಸುವಂತೆ ಪರಿಪರಿಯಾಗಿ ಕೇಳಿಕೊಂಡಳು. ಆದರೆ ಪ್ರತಿಜ್ಞಾಬದ್ಧನಾದ ಭೀಷ್ಮನು ಅದಕ್ಕೆ ಸಮ್ಮತಿಸಲಿಲ್ಲ. ಆಶಾಹತಳಾದ ಅಂಬೆಯು ಮಹಾದೇವನನ್ನು ಕುರಿತು ತಪಸ್ಸನ್ನು ಆಚರಿಸಿ ಮುಂದೆ ಜನ್ಮಾಂತರದಲ್ಲಿ ಸ್ತ್ರೀಯಾಗಿ ಹುಟ್ಟಿ ಪುರುಷ ರೂಪದಿಂದ ಭೀಷ್ಮನನ್ನು ವಧಿಸುವಂತೆ ವರವನ್ನು ಪಡೆದಳು. ಅಂಬೆಯೇ ಈ ಶಿಖಂಡಿ. ನಿಲ್ಲಿಸು ನಿಲ್ಲಿಸು. ವಿಸ್ಮೃತಿಯ ಅಂಧಕೂಪದಲ್ಲಿ ಮಿಂಚಿನ ಆರೋಪವನ್ನು ಮಾಡಬೇಡ. ಅಂಬೆ, ಅಂಬೆ, ಚರಿತ್ರೆಯನ್ನು ಕೇಳುವುದರಿಂದ ಈ ಶಿಖಂಡಿಗೆ ಯಾವ ಲಾಭವೂ ಇಲ್ಲ. ನಿನ್ನನ್ನು ಬಿಡುವುದಿಲ್ಲ ರಾಜಪುತ್ರಿ. ಏಕೆ? ನನ್ನ ಸ್ಪರ್ಶದಿಂದ ಚಮಕಿತನಾಗಲು ಕಾರಣವೇನು? ಬಿರುಗಾಳಿಗೆ ಸಿಕ್ಕ ಬಾಳೆಯ ಮರದಂತೆ ನಿನ್ನ ದೇಹವು ಕಂಪಿಸುತ್ತಿರುವುದು. ಈಗಲಾದರೂ ತಿಳಿಯಿತೆ, ನೀನು ಶಿಖಂಡಿಯಲ್ಲ, ಅಂಬೆ, ಪುರುಷ ದೇಹ ಧಾರಣೆಯಾದ ಸ್ತ್ರೀ. ನಾನು ಅಂಬೆ ಅಲ್ಲ. ಅಂಬೆ ಎಂದೋ ಸತ್ತಳು. ಅಂಬೆ ಅಗ್ನಿಗೆ ಆಹುತಿಯಾದ. ಅಂಬೆ ಸಾಯಲಿಲ್ಲ. ಅವಳ ದೇಹವು ಭೀಷ್ಮನ ಮರಣವನ್ನು ಹಾರೈಸುತ್ತಿರುವುದು. ನಿನ್ನ 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 ಶಪಥ ನೆನಪಿರಲಿ ಕ್ಷತ್ರಿಯ ನಂದನಿ. ನಿನ್ನ ಜೀವನದ ಕನಸನ್ನು ಭಂಗ ಮಾಡಿ ನಿನ್ನ ಯೌವನದ ಆನಂದ ಸುದೆಯಲ್ಲಿ ವಿಷವನ್ನು ತುಂಬಿದ ಆ ಘಾತುಕರನ್ನು ಕ್ಷಮಿಸುವೆಯಾ? ಅಂಬೆಯು ಭೀಷ್ಮನ ಪ್ರಣಯಿ. ಅವಳು ಸ್ವಯಂವರದಲ್ಲಿ ಪರಿಕೃತಳಾದವಳು. ನಾರಿ ಯಾವಾಗಲೂ ತನ್ನ ಪ್ರಿಯನನ್ನು ಕೊಂದುವುದಿಲ್ಲ. ತನ್ನ ಪ್ರಿಯತಮಗಾಗಿ ದೇಹವನ್ನಾದರೂ ತ್ಯಾಗ ಮಾಡುವಳು. ಪ್ರೇಮದ ಪರ್ಯಾವಸನವೇ ಹಿಂಸೆ ಅಲ್ಲ, ತ್ಯಾಗ. ಬಲಾತ್ಕಾರದಿಂದ ಅಪಹರಿಸಿದುದರ ಹೆಸರು ಸ್ವಯಂವರವೆಂದು. ತಾನಾಗಿ ಕಾಮಿಸಿ ಬಂದ ಕನ್ಯೆಯನ್ನು ನಿರಾಕರಿಸುವುದು ಪ್ರಣಯದ ಲಕ್ಷಣವು. ನಾರಿಯು ಎಲ್ಲವನ್ನೂ ಸಹಿಸಬಲ್ಲಳು. ಆದರೆ ಅವಳ ಸ್ವಾಭಿಮಾನಕ್ಕೆ ಎವೆಯಷ್ಟು ಕುಂದಾದರೂ ಸಹಿಸಲಾರಳು. ಭೀಷ್ಮನು ನಿನ್ನ ಪ್ರಣಯವನ್ನು ಮಾತ್ರವಲ್ಲ, ನಿನ್ನ ಸ್ತ್ರೀತನವನ್ನೇ ನಿರಾಕರಿಸಿದನು. ದೇಹವನ್ನು ವಿಕ್ರಯಿಸಿ ಜೀವಿಸುವ ಗಣಿಕೆಯಂತೆ ನಿನ್ನನ್ನು ಕಂಡನು. ನೀನು ಭೀಷ್ಮನ ಪ್ರಣಯಿನಿಯಲ್ಲ, ಕ್ರೀತ ದಾಸಿ, ಪರಿತಕ್ತ ವೇಶ್ಯೆ. ಸ್ವಯಂವರಕ್ಕಾಗಿ ಬಂದಿದ್ದ ಸಮಸ್ತ ರಾಜರ ಸಮ್ಮುಖದಲ್ಲಿ ನಿನ್ನನ್ನು ಅಪಹರಿಸಿ ಲೋಕದ ದೃಷ್ಟಿಯಲ್ಲಿ ನಿನ್ನ ಕನ್ಯಾಭಾವವನ್ನು ತೊರೆದು ಕೊನೆಗೆ ಕರುಣಾರಹಿತನಾಗಿ ನಿನ್ನನ್ನು ತಿರಸ್ಕರಿಸಿದನು. ರಾಜಾದಿರಾಜರ ಮಸ್ತಕವನ್ನು ಅಲಂಕರಿಸಬೇಕಾಗಿದ್ದ ಮನೋಹರ ಪುಷ್ಪವನ್ನು ಕಾಡು ಹೂವಿನಂತೆ ತುಚ್ಛವಾಗಿ ಕಂಡನು. ಏಕೆ ರಾಜನಂದಿನಿ, ನಿನ್ನ ಧಮನಿಗಳಲ್ಲಿ ಕ್ಷತ್ರಿಯ ರಕ್ತವು ಹರಿಯುತ್ತಿಲ್ಲವೇ? ಹೇಳು, ನಿನ್ನ ಶಪಥವನ್ನು ಪೂರ್ಣ ಮಾಡು. ಇಷ್ಟೊಂದು ಅಪಮಾನವನ್ನು ನೀನು ಹೇಗೆ ಸಹಿಸಿಕೊಳ್ಳುವೆ? ಭಾರ್ಗವ ವಿಜಯಾದ ಭೀಷ್ಮನು ಇಂದು ಮಹಾದೇವನ ವರಪ್ರಸಾದದಿಂದ ರಣರಂಗದಲ್ಲಿ ನಿನ್ನಿಂದ ಹತನಾಗುವನು. ಭಾರ್ಗವ ವಿಜಯ ಭೀಷ್ಮನನ್ನು ಹತ ಮಾಡಿದ ಯಶಪುಷ್ಪವು ನಿನ್ನ ಮುಡಿಗೇರಲು ಕಾದಿರುವುದು. ನೀನು ಯಾರು ಸೇನಾನಿ?
ಮೋಹ ವೇಷದಿಂದ ಕ್ಷಣಕಾಲ ಪ್ರಜ್ಞಲಾಗಿದ್ದಂತ ಈ ಅಂಬೆಯ ಆತ್ಮೆಯನ್ನು ಪುನಃ ಎಚ್ಚರಗೊಳಿಸಿದ್ದೀಯ. ಏ ಭೀಷ್ಮ, ಏ ದೇವವ್ರತ, ಪ್ರಾಣವಲ್ಲಭ, ಇಂದು ಧರ್ಮದಿಂದ ಕಠೋರ ಪ್ರತಿಜ್ಞೆಯಿಂದ ಬದ್ಧವಾದ ನಿನ್ನ ದೇಹದಿಂದ ನಿನ್ನ ಆತ್ಮವನ್ನು ಬೇರೆ ಮಾಡುವೆ. ನಿನ್ನ ಆತ್ಮದಿಂದ ನನ್ನ ಆತ್ಮವನ್ನು ಸೇರಿಸುವ. ಆಗ ನಮ್ಮ ಪ್ರಣಯಕ್ಕೆ ಯಾರೂ ಅಡ್ಡಿ ಇಲ್ಲ. ಬಾ, ಆಗ ಈ ಅಂಬೆಯ ಶಪಥವು ನೆರವೇರುವುದು. ಈ ಶಕುನಿಯು ಹೊತ್ತಿಸಿದ ಸೇಡಿ ನುರಿಗಾಳಿಯಲ್ಲಿ ತೂಗುತ್ತಿರುವುದು ಜಗದ ಜೋಕಾಲಿ. ಇನ್ನು ಕುರುಕ್ಷೇತ್ರದ ರಣಯಜ್ಞವು ಪ್ರಾರಂಭವಾಗುವುದು. ಕುರುಕ್ಷೇತ್ರದ ರಣಯಜ್ಞವು ಪ್ರಾರಂಭವಾಗುವುದು. ಅರ್ಜುನ, ಈ ಮೃದು ಯುದ್ಧದಿಂದ ಯಾವ ಲಾಭವೂ ಇಲ್ಲ. ದೃಢಾಸ್ತನಾಗಿ ಅಂಬನ ಬಿಡು, ಭೀಷ್ಮನ ಅಭಿಮಾನವನ್ನು ವ್ಯರ್ಥ ಮಾಡು. ವಾಸುದೇವ, ನನಗೆ ತಾತನ ಮೇಲೆ ಅಸ್ತ್ರ ಪ್ರಯೋಗ ಮಾಡುವ ಇಚ್ಛೆಯೂ ಇಲ್ಲ. ನನ್ನನ್ನು ಹೇಗೆ ಯುದ್ಧದಿಂದ ಪ್ರಚೋದಿಸಿವಿ? ಕೃಷ್ಣ ಮಾಯಾವಿ, ಈ ಬೆಂಕಿಯನ್ನು ಒತ್ತಿಸಿದ್ದು ಸಾಲದೆ ಘಾತುಕ ಕೆಲಸ ಮಾಡಲು ಇಲ್ಲಿಗೆ ಬಂದಿರುವೆಯಾ? ಪಾಂಡವರನ್ನು ಯಜ್ಞ ಪಶುಗಳಂತೆ ಹಿಡಿದು ತಂದು ಕುರುಕ್ಷೇತ್ರದ ರಣರಂಗದಲ್ಲಿ ನನ್ನ ಬಾಣಗಳಿಗೆ ಬಲಿ ಕೊಡುವುದೇ ನಿನ್ನ ರಾಜತಂತ್ರದ ಪರಾಕಾಷ್ಠವೆಂದು ತೋರುವುದು. ಕೇಳು, ಇಂದ್ಯಾರಿಗೂ ಉಳಿವಿಲ್ಲ. ಭಾರ್ಗವ ವಿಜಯ ಭೀಷ್ಮನೆಂದು ದುರ್ಯೋಧನನ್ನು ಅಜಾತ ಶತ್ರುವನ್ನಾಗಿ ಮಾಡಲು ಶಪಥಗೈದಿರುವ ನಿನ್ನ ಇಷ್ಟದೈವವನ್ನು ಸ್ಮರಿಸಿಕೋ ಧನುಂಜಯ. ಯದುಪತಿ, ಶಕ್ತಿ ಇದ್ದಲ್ಲಿ ನಿನ್ನ ಸ್ನೇಹಿತನನ್ನು ರಕ್ಷಿಸು. ಅರ್ಜುನ, ನನ್ನ ದೇಹವು ಜರಿತವಾಗುತ್ತಿರುವುದು. ನೀನಿಂಥ ಕಾಪುರುಷನೇ. ಹೋಗು, ನಿನ್ನ ಸಹಾಯವು ನನಗೆ ಬೇಡ. ಇಂದು ಕೃಷ್ಣನ ಪ್ರಸಕ್ತ ಶಕ್ತಿಯು ಜಾಗೃತವಾಗಿ ಕುರುಕ್ಷೇತ್ರದಲ್ಲೊಂದು ನವ ಪ್ರಳಯವನ್ನು ಸೃಷ್ಟಿಸುವುದು. ಭೀಷ್ಮ, ಮರಣಕ್ಕೆ ಸಿದ್ಧನಾಗು. ಮಾಧವ, ಬಾ, ನನ್ನ ಮನೋಭೀಷ್ಟವನ್ನು ಪೂರ್ಣ ಮಾಡು. ಹೇ ಚಕ್ರಪಾಣಿ, ನಿನ್ನ ಆ ವೇಗವನ್ನು ನಾನು ಅಭಿನಂದಿಸುವೆನು. ನನ್ನನ್ನು ಸಂಹಾರ ಮಾಡು. ದೇವವ್ರತ ಭೀಷ್ಮನ ಕೀರ್ತಿ ಜ್ಯೋತಿಯು ನಿನ್ನ ಚಕ್ರದ ಜ್ವಲಂತ ಪ್ರಭಾ ಮಾಲಿಕೆಯಿಂದ ಪರಿವೇಷ್ಟಿತವಾಗಿ ದ್ವಿತೀಯ ಸೂರ್ಯನಂತೆ ಬೆಳಗಲಿ. ಪ್ರಭು, ನಾನು ಅಪೇಕ್ಷಿಸುವುದು ಇಂತಹ ಮರಣವನ್ನು. ಭಕ್ತನು ತಲೆಬಾಗಿ ನಿಂತಿರುವನು ಸಂಹಾರ ಮಾಡು. ಪ್ರಭು, ಯಾವ ಚರಣಗಳ ಸ್ಪರ್ಶದಿಂದ ನನ್ನ ಮಾತೆಯಾದ ಜಾಹ್ನವಿಯು ಸರ್ವ ಲೋಕ ಪಾವನೆ ಎನಿಸಿದಳೋ ಆ ಪದಪ್ರಾಂತದಲ್ಲಿ ನನ್ನ ಚಿನ್ನ ಮುಂಡೆಯಕ್ಕೆ ಆಶ್ರಯವನ್ನು ಕೊಡು. ನನ್ನ ಈ ಯುದ್ಧ ತೃಷ್ಣವನ್ನು ಶಾಂತ ಮಾಡು. ಶಾಂತನಾಗು ಮಹಾವೀರ. ಈ ಯುದ್ಧದಲ್ಲಿ ನೀನು ಹಸ್ತ್ರಧಾರಣ ಮಾಡುವುದಿಲ್ಲ ಎಂಬ ಪ್ರತಿಜ್ಞೆಯನ್ನು ಮರೆಯಬೇಡ. ನೀನು ಪಾಂಡವರ ಏಕಮಾತ್ರ ಗತಿ. ಅದೋ ಪ್ರತಿಜ್ಞೆ ಮಾಡುವೆ, ಇಂದಿನ ಈ ಯುದ್ಧದಲ್ಲಿ ಭೀಷ್ಮನ ಪರಾಜಯವು ಖಂಡಿತ. ಇದು ನಿನ್ನ ಪ್ರತಿಜ್ಞೆ ವ್ಯರ್ಥ ಅರ್ಜುನ. ಶಿಖಂಡಿಗೆ ಜನ್ಮ ತಾಳಿರುವುದು ಭೀಷ್ಮನ ಸಾಯುವುದಕ್ಕ. ಯಾರಿದು? ಈ ಬಾಲಕನ ದರ್ಶನದಿಂದ ನನ್ನ ಹೃದಯವು ಕಂಪಿಸುವುದೇಕೆ? ಇವನ ತೀಕ್ಷ್ಣ ದೃಷ್ಟಿಯು ಮಿಂಚಿನ ವಿಸ್ಮೃತಿಯ ಅಂಧಕಾರವನ್ನು ಭೇದಿಸಿ ಬಹುದಿನಗಳ ಹಿಂದಿನ ದುಃಖಮಯ ಘಟನೆಗಳು ನೆನಪಿಗೆ ಬರುತ್ತಿರುವುದೇಕೆ? ಅಂಬೆ, ನನ್ನಿಂದ ಪ್ರತ್ಯಕ್ತಳಾದ ಕಾಶಿರಾಜನ ಮಗಳು ಅಂಬೆ, ಪ್ರಣಯದಲ್ಲಿ ಆಕಾಶಳಾಗಿ ಕಣ್ಣೀರಿನ ಕೋಡೆಯಿಂದ ದೇಹವನ್ನು ಸವಿಸಿದ ನಾರಿ ಸಹಜವಾದ ಭಾವವನ್ನು ತಿಳಿಸಿ ಹಿಂಸೆಯ ಚೋದನೆಯಿಂದ ಈ ನಪುಂಸಕ ವೇಷವನ್ನು ಧಾರಣ ಮಾಡಿರುವಳು. ಅಂಬೆ, ಇಂದು ನಿನ್ನ ವೇಷ ಎಷ್ಟೊಂದು ವಿಚಿತ್ರ. ಕೈಯಲ್ಲಿ ಬಾಣ, ಕಣ್ಣಿನಲ್ಲಿ ವಿಷ, ಹೃದಯದಲ್ಲಿ ಈ ಭೀಷ್ಮನನ್ನು ವಧಿಸುವ ಉತ್ಕಟಿ ಇಚ್ಛೆ. ದೇವದತ್ತ, ಇದು ನಿನ್ನ ಮರಣವಲ್ಲ, ವಿಮೋಚನೆ. ಬ್ರಹ್ಮಚರ್ಯದ ಕಠೋರ ಪ್ರತಿಜ್ಞೆಯಿಂದ ಬದ್ಧವಾದ ನಿನ್ನ ಆತ್ಮವನ್ನು ನಿನ್ನ ದೇಹದಿಂದ ಬೇರೆ ಮಾಡುವನು. ಮಹದೇಶ್ವರ, ನಿನ್ನನ್ನು ಒದಿಸಿ ನಾನು ಸಾಯುವ. ಇದು ನನ್ನ ಮರಣವಲ್ಲ, ಮಹಾಮಿಲನ. ಅಂಬೆ ಅಮರ ಪ್ರೇಮ, ಅಮರ ನಿರ್ವಾಣ.
ಇಷ್ಟೊಂದು ವಂಚನೆಯ ಕೃಷ್ಣದೇವ? ಭೀಷ್ಮನ ಬಾಣಗಳಿಗೆ ಬೆದರಿ ಈ ನಪುಂಸಕನ ಶರಣ ಹೋದೆಯ? ನಿನ್ನ ಅಭಿಸಂಧಿಯು ಫಲಿಸಲು ನನ್ನ ಮರಣವು ಅಗತ್ಯವಾದರೆ ಇದೋ ಅಸ್ತ್ರಗಳನ್ನು ತ್ಯಾಗ ಮಾಡುವುದು. ಸ್ತ್ರೀಯರು ಮತ್ತು ನಪುಂಸಕರ ಜೊತೆ ಈ ಭೀಷ್ಮನು ನಿಲ್ಲುವುದೂ ಇಲ್ಲ. ಸಾರಥಿ, ರಥವನ್ನು ಹಿಂತಿರುಗಿಸು. ಶಿಖಂಡಿ, ಹಾಗೆ ನಷ್ಟರೋಗಬೇಡ ವತ್ಸ. ಈ ಮಂತ್ರಪೂರಿತವಾದ ಮಹಾಸ್ತ್ರವನ್ನು ತೊಡು ಭೀಷ್ಮನನ್ನು ವಧಿಸು. ಹತನಾದನು. ಇದು ಶಿಖಂಡಿಯ ಬಾಣವಲ್ಲ, ಅರ್ಜುನನ ಮಂತ್ರಪೂರಿತವಾದ ದಿವ್ಯಾಸ್ತ್ರ. ವಂಚನೆಯ ಮೇಲೆ ಕೂಟ ಯುದ್ಧದ ಮಹತ್ಪಾಪ. ನಾನು ಎಂದೇನು ಸಹಿಸಲಾರೆ ವಾಸುದೇವ. ಅರ್ಜುನ, ಅರ್ಥನು ಭೀಷ್ಮನ ಹತನಾಗಿ ಭೂಮಿಯಲ್ಲಿ ಬೀಳುತ್ತಿರುವನು. ಆ ವೀರಶಕಾಮನಿಗೆ ನಿನ್ನ ಅಂಬುಗಳನ್ನ ಉಚಿತವಾದ ಸೈನ್ಯವನ್ನು ನಿರ್ಮಿಸಿ ದೇವರು ತನ್ನ ದೇಹವು ಭೂಮಿಯಲ್ಲಿ ಬೀಳದಿರಲಿ. ಮಹಾದೇವನ ವರಪ್ರಸಾದದಿಂದ ಯುಧಿಷ್ಠಿರ, ಭೀಮ, ನಕುಲ ಸಹದೇವಾದಿ ಮಹಾರಥಿಕರನ್ನು ತಡೆಗಟ್ಟಿದ್ದಾಯಿತು. ಇನ್ನು ಆ ಅಲ್ಪ ಅಭಿಮನ್ಯುವಿನೊಡನೆ ಪರಾಜಯವನ್ನು ಹೊಂದಬೇಕಾಯಿತು. ದ್ರೋಣನ ನೇತೃತ್ವದಲ್ಲಿ ನಾವೇಳು ಜನರು 7 ಬಾರಿ ಅವನ ಮೇಲೆ ಆಕ್ರಮಣ ಮಾಡಿದೆವು. 7 ಬಾರಿಯೂ ಸೋತಿದ್ದಾಯಿತು. ಭಲೆ ಭಲೆ ಅಭಿಮನ್ಯು, ಭಲೆ. ಆದರೆ ಈಗ ನೀನು ಉದ್ಧಾರವಾಗುವುದಿಲ್ಲ. ಈಗ ಈ ಸೈನ್ಯವನ ಕೊನೆಯ ಪ್ರಯತ್ನ. ಈ ಸಾರಿ ನಮ್ಮಿಬ್ಬರನ್ನೊಬ್ಬರು ಯಾರಾದರೂ ಮೃತರಾಗಲೇಬೇಕು. ಧರ್ಮದಿಂದ ಹೆಬ್ಬಾಗಿರಲ್ಲಿ ನಿಂತಿರುವ ಸಂದೇವ. ಬನ್ನಿ ಬನ್ನಿ ಭಾಷಂಡರೇ. ಬಾಹುಬಲದಲ್ಲಿ ವಿಶ್ವಾಸವಿದ್ದವನಿಗೆ ಆಯುಧಗಳ ತುತ್ತು ರೊಟ್ಟಿಗಾಗಿ ದುರ್ಯೋಧನನ ಎಂಜಲಿಗೆ ಕೈಯೊಡ್ಡಿದ ನಿಮ್ಮಲ್ಲಿ ಪೌರುಷವಿದೆಯೇ? ಪೌರುಷಹೀನರಾದ ನಿಮಗೆ ಧರ್ಮ ಅಧರ್ಮಗಳ ವಿಚಾರಣೆಯಲ್ಲಿಂದ ಬರಬೇಕು. ನನ್ನ ರಥವು ಭಂಗವಾಗಿ ಬಿಲ್ಲು ಮುರಿದು ಬತ್ತಳಿಕೆಯು ಬರಿದಾಯಿತು. ಇಂತಹ ನಿಶಸ್ತ್ರ ನಿರಾಯುಧನಾದ ನನ್ನನ್ನು ಅಧಿರಥ ಮಹಾರಥರಾದ ನೀವೆಲ್ಲರೂ ಏಕಕಾಲದಲ್ಲಿ ಎದುರುಗೊಳ್ಳುವುದಿಲ್ಲ. ಧರ್ಮ ನೀತಿಗಳಿಗೆ ತಿಲಾಂಜಲಿಯನ್ನಿಟ್ಟು ಏಕಕಾಲದಲ್ಲಿ ಧರ್ಮ ಅಧರ್ಮದ ಯುದ್ಧವನ್ನು ಮಾಡುತ್ತಿರೋರು. ಧಿಕ್ಕಾರವಿರಲಿ ನಿಮ್ಮ ವೀರತ್ವಕ್ಕೆ, ಧಿಕ್ಕಾರವಿರಲಿ ನಿಮ್ಮ ವೀರತ್ವ. ಮಹಾದೇವ, ದುಶ್ಶಾಸನ, ಗಾಂಧಾರಿ ದೇವಿಯ ಪವಿತ್ರ ರಕ್ತದಲ್ಲಿ ಇಂತಹ ಕೊಳಚಿ ನೀರು. ದಾನವೀರ ಶೂರ ಅಂಗರಾಜ ಕರ್ಣ, ನನಗೊಂದು ಕತ್ತಿಯನ್ನು ದಾನ ಮಾಡುವೀರ. ನನ್ನನ್ನು ಎದುರಿಸು. ಗಾಂಧಾರೇಶ್ವರ, ಇಷ್ಟೆಲ್ಲ ಅನರ್ಥಕ್ಕೂ ಕುರುಕುಲ ಸಮೂಲ ನಾಶನಕ್ಕೂ ನೀನೇ ಕಾರಣ. ನಿನ್ನಲ್ಲಿ ಗಾಂಧಾರಿ ದೇವಿಯ ಪವಿತ್ರ ರಕ್ತವು ಹರಿಯುತ್ತಿದ್ದಲ್ಲಿ ನನ್ನ ಎದುರಿನಲ್ಲಿ ಬಾ. ಕತ್ತರಿಸಿ ಚಂದ್ರವಂಶದ ಕೀರ್ತಿ ಪತಾಕೆಯನ್ನು ಹಿಡಿದಿರ್ತವೆ. ಕುಮಾರನು ಹೇಳಿಯಾಗಿ ಸಾಯುತ್ತಿದ್ದಮ್ಮ. ಅಧರ್ಮ ಯುದ್ಧದಲ್ಲಿ ಈ ಹೇಳಿಗಳ ಮಧ್ಯೆ ಸಾಯುತ್ತಿದ್ದ. ಕೃಷ್ಣ, ನನ್ನನ್ನು ಕ್ಷಮಿಸು ಕೃಷ್ಣ, ನನ್ನನ್ನು ಕ್ಷಮಿಸು, ನನ್ನನ್ನು ಕ್ಷಮಿಸು ಕೃಷ್ಣ.
ಕುಮಾರ ಭಲೆ ವೀರ ಅಭಿಮನ್ಯು ತಂದೆಗೆ ತಕ್ಕ ಮಗ. ದುರ್ಯೋಧನನ ಅನ್ನದ ಋಣಕ್ಕಾಗಿ ನನ್ನ ಕರುಳಿನ ಕುಡಿಯನ್ನು ನಾನೇ ಕತ್ತರಿಸಬೇಕಾಯಿತು. ಹೇ ವಿಧಾತನೇ, ಎಂತ ಕಟುಕ ಕೃತ್ಯವನ್ನು ಮಾಡಿಸಿದೆ ನನ್ನಲ್ಲಿ. ಅಯ್ಯೋ ಅಯ್ಯೋ ಅಭಿಮನ್ಯು, ಧನ್ಯ, ನೀನೇ ಧನ್ಯ. ನೀನು ಸತ್ತು ದೊರೆಯಲಿ ನಿನಗೆ. ಮಗು ಅಭಿಮನ್ಯು. ನನ್ನ ಇಷ್ಟೊಂದು ಪರಿಶ್ರಮವು ವಿಫಲವಾಯಿತು. ನನ್ನ ಬುದ್ಧಿ ಕೌಶಲದಿಂದ ದುರ್ಯೋಧನನ ಒಬ್ಬೊಬ್ಬ ಬಂಧು ಮಿತ್ರರು ಹತರಾಗಿ ಹೋದರು. ಆದರೂ ಅವನ ಕಣ್ಣಿನಿಂದ ಒಂದು ತೊಟ್ಟು ನೀರು ಬರಲಿಲ್ಲ. ರಾಜ್ಯದಲ್ಲಿ ಅಶಾಂತಿಯ ಬಿರುಗಾಳಿಯನ್ನೆಬ್ಬಿಸಿ ಹಸ್ತಿನಾವತಿಯ ರಕ್ತ ಖಚಿತ ಸಿಂಹಾಸನವನ್ನು ರಕ್ತದ ಕೋಡಿಯಲ್ಲಿ ಮುಳುಗಿಸಿದರು. ಆದರೆ ದುರ್ಯೋಧನನು ಆ ಕಡೆ ದೃಷ್ಟಿಯೂ ಹರಿಸಲಿಲ್ಲ. ಅವನ ರೋಮಗಳಲ್ಲಿ ಕೋಟಿ ಸಿಡಿಲಿನ ಆಘಾತವನ್ನುಂಟು ಮಾಡಿದ. ಆದರೂ ಅವನು ಚಲಿಸಲಿಲ್ಲ. ಎಂತಹ ಅಭಿಮಾನಶಾಲಿ ವೀರ ಪುರುಷನಿವನು. ಅವನ ಅಧಪ್ಪತನಕ್ಕಾಗಿ ನಾನು ಮಾಡಿದ ಒಂದೊಂದು ಕೂಟತಂತ್ರಗಳು ಅವನ ಮಹತ್ವದ ಗುಣಗಳನ್ನು ಪ್ರಕಾಶಮಾನಕ್ಕೆ ತರುತ್ತಿರುವುದು. ಇನ್ನೊಂದು ಸಲ ಪ್ರಯತ್ನಿಸಿ ನೋಡುವೆ. ಅವನ ಸ್ವಾಭಿಮಾನವನ್ನು ನಾಶ ಮಾಡಿ ಪಾಂಡವರ ಪದತಲದಲ್ಲಿ ತಲೆಬಾಗುವಂತೆ ಮಾಡು. ಇಗೋ ಅವನೇ ಬಂದ. ಇನ್ನೊಮ್ಮೆ ಪ್ರಯತ್ನಿಸಿ ನೋಡುವೆನು. ಏಕೆ ಶಕುನಿ ಸುಮ್ಮನಿರುವಿ? ಇಂದು ಯುದ್ಧದ ಕೊನೆ ದಿನ. ನಿರಾಶರಾಗಬೇಡ. ದುರ್ಯೋಧನ, ಇನ್ನಾದರೂ ಈ ಯುದ್ಧವನ್ನು ಸಾಕು ಮಾಡು. ಸಾಕು ಮಾಡು ಶಕುನಿ, ನೀನೇ ಹೀಗೆ ಹೇಳುವುದೇ? ಹೌದು, ನಾನೇ ಹೇಳುತ್ತಿರುವ. ಸರ್ವರ ವಿರುದ್ಧವಾಗಿ ನಿನ್ನ ಹೃದಯದಲ್ಲಿ ಯುದ್ಧದ ವಿಷ ಬೀಜವನ್ನು ನೆಟ್ಟಿರು. ಅದಕ್ಕಾಗಿ ಈಗ ದುಃಖಿಸುತ್ತಿರುವ. ದುರ್ಯೋಧನ, ಈ ಯುದ್ಧವನ್ನು ಸಾಕು ಮಾಡು. ಈ ಯುದ್ಧಕ್ಕೆ ನೀನು ಕಾರಣ ಅಲ್ಲ. ರಾಜ್ಯವು ವೀರರ ಸಂಪತ್ತು. ಗುರು ಪಾಂಡವರ ರಾಜ್ಯ ಲೋಭದಿಂದ ಈ ಯುದ್ಧವು ಪ್ರಾರಂಭವಾಯಿತು. ಸ್ವತಃ ನಾನು ಅದನ್ನು ಪ್ರತಿಷ್ಠಾಪಿಸಿದೆ. ನೀನಿಲ್ಲದಿದ್ದ ಪಕ್ಷದಲ್ಲಿ ಅರಿಗಿನ ಮನೆ ಪ್ರಕರಣ ನಿಲ್ಲಬಹುದಾಗಿತ್ತು. ಕಪಟ ದೂತ್ಯಕ್ಕೆ ಎಡೆ ಇರುತ್ತಿರಲಿಲ್ಲ. ರಾಜ್ಯಸಭೆಯಲ್ಲಿ ಪಾಂಚಾಲಿಯ ಅಪಮಾನವಾಗುತ್ತಿರಲಿಲ್ಲ. ಆದರೆ ಯುದ್ಧವು ಮಾತ್ರ ಖಂಡಿತವಾಗಿ ನಡೆಯುತ್ತಿತ್ತು. ಈಗ ಮಾತುಗಳೇಕೆ ದುರ್ಯೋಧನ? ಯುದ್ಧವನ್ನು ಇನ್ನಾದರೂ ಸಾಕು ಮಾಡು. ನಿನ್ನ 100 ಜನ ಸಹೋದರ ನಿರಾಹಾರದಿಂದ ಕೊಂದ ನನಗೆ ನೀನು ಹಿತೈಷಿ ಆಗಲು ಸಾಧ್ಯವೇ? ದುರ್ಯೋಧನ, ನಾನು ನಿನ್ನ ಹಿತೈಷಿ. ಯುದ್ಧವನ್ನು ಸಾಕು ಮಾಡು. ಹೆಜ್ಜೆ ಹೆಜ್ಜೆಗೂ ನೀನು ನರಕದ ಹಾದಿಗೆ ತಳ್ಳಿರುವುದು ತಿಳಿದು ನಿನ್ನನ್ನು ಪ್ರಿಯ ಬಂಧುವೆಂದು ಆನಂದದಿಂದ ಆಲಂಕಿಸಿದೆ. ನಿನ್ನ ಕೂಟ ತಂತ್ರಗಳಿಗೆ ಹೆದರಿಲ್ಲ. ಇದಕ್ಕೆ ಕಾರಣ ಗೊತ್ತೇ ಶಕುನಿ? ನೀನೊಬ್ಬ ತುಚ್ಛ, ವಂಚಕ, ಕ್ಷುದ್ರಜೀವಿ. ನಿರ್ಲಕ್ಷ್ಯ ಮಾಡಿದನಷ್ಟೇ. ಈಗ ಮಾತುಗಳೇಕೆ ದುರ್ಯೋಧನ? ಆಗಿ ಹೋದ ಕಾರ್ಯಗಳನ್ನು ಚಿಂತಿಸಿ ಫಲವಿಲ್ಲ. ನೀನು ಯುದ್ಧವನ್ನು ಸಾಕು ಮಾಡಿ ಆ ಪಾಂಡವರಲ್ಲಿ ಕ್ಷಮೆಯನ್ನು ಬೇಡು. ಅವರು ನಿನಗೆ ರಾಜ್ಯವನ್ನು ಕೊಡುವರು. ಏಕೆ? ಗುರು ಹತ್ಯೆಯನ್ನು ನೋಡಿದ್ದಾಯ್ತು.
ಪುತ್ರರು ಸಹೋದರರು ಒಬ್ಬೊಬ್ಬರಾಗಿ ಕುರುಕ್ಷೇತ್ರ ಯುದ್ಧದಲ್ಲಿ ಹತರಾದರು. ಇನ್ನು ನಿನ್ನ ಪ್ರತಿಹಿಂಸೆ ಜ್ವಾಲವಾಗಲಿಲ್ಲವೇ ಮಾವ? ಅದ್ಯಾವ ಹೊಸ ತಂತ್ರವನ್ನು ಹೂಡಲಿರುವೆ? ಈ ದುರ್ಯೋಧನ ಸ್ಥಿರ ಲಕ್ಷ್ಯವು ಲಕ್ಷಣ ಶಕುನಗಳ ಕೂಟ ತಂತ್ರವನ್ನು ಪರಾಜಿತ ಮಾಡಿ ಸ್ವರ್ಗದ ಹಾದಿಯನ್ನು ಹಿಡಿಯಬಲ್ಲದು. ಪಾಂಡವರ ಪದತಲದಲ್ಲಿ ನನ್ನ ಮತಸ್ಥಕವನ್ನು ನೋಡಲು ಇಚ್ಛಿಸುವಲ್ಲ ಮಾವ. ಹೋಗು, ಶತ್ರು ಪಕ್ಷವನ್ನು ಸೇರು. ಈ ದುರ್ಯೋಧನ ಧ್ವಂಸವನ್ನು ನೋಡಿ ಚಕಿತರವಾಗಿ ಮಿತ್ರರಂತೆ ನನ್ನ ಸಂಗಡ ಬಾ. ಜೀವನ ಚರ್ಮದಿಂದ ಶತ್ರುಗಳು ದೇಹವನ್ನು ಸ್ಪಂದಿಸುವುದು ನೋಡುವಂತೆ. ಎಂತಹ ಅಪಮಾನ! ಇದುವರೆಗೂ ಯಾರು ನನ್ನ ಇಷ್ಟೊಂದು ತುಚ್ಛವಾಗಿ ಕಂಡಿರಲಿಲ್ಲ. ದುರ್ಯೋಧನ, ಬೇಡ ಬೇಡ, ಹೋಗು ವೀರ, ಹೋಗು. ಚಿಕ್ಕಂದಿನಿಂದಲೂ ಪ್ರತಿಹಿಂಸೆಯಲ್ಲಿ ಮಗ್ನವಾಗಿದ್ದ ನನ್ನ ಹೃದಯವು ಪ್ರೀತಿ ಮಮತೆಗಳನ್ನು ಕಂಡರಿಯದು. ಈಗ ಜೀವನದ ಕೊನೆಗಾಲದಲ್ಲಿ ನಾನು ನಿನ್ನ ಮಿತ್ರನೆನಿಸುವೆನು. ಹೋಗು ವೀರ, ಹೋಗು. ನೂತನ ಪೌರುಷದಿಂದ ಉತ್ತೇಜಿತನಾಗಿ ಯುದ್ಧವನ್ನು ಮಾಡಿ ವೀರ ಸ್ವರ್ಗವನ್ನು ಪಡೆ. ನಾನು ನಿನ್ನನ್ನು ಹಿಂಬಾಲಿಸುವೆನು. ಏಕೆಂದರೆ ಈ ಶಕುನಿಗೆ ಈಗ ಮರಣದ ಹೊರತು ಮತ್ತೇನು ಉಳಿದಿಲ್ಲ. ಈ ಶಕುನಿಗೆ ಈಗ ಮರಣದ ಹೊರತು ಮತ್ತೇನು ಉಳಿದಿಲ್ಲ. ನಷ್ಟವಾಯಿತು. ಕರ್ಣನು ದೊಡ್ಡ ನಾಗಾಸ್ತು ಭೀಷಣ ಧೂಮಕೇತುವಂತೆ ಅಂತರಿಕ್ಷವನ್ನು ಭೇದಿಸಿಕೊಂಡು ತೀವ್ರ ವೇಗದಿಂದ ನಿನ್ನ ಮಸ್ತಕದ ಗುರಿ ಹಿಡಿದು ಬರುತ್ತಿರುವ ಪ್ರಿಯ ಬಂಧು ಪರಾಣಸಕ, ನಿನ್ನನ್ನು ಯಾವ ಉಪಾಯದಿಂದ ನಾನು ರಕ್ಷಿಸಿದೆ? ಉಪಾಯ ನಿರುಪಾಯ ನಾನಿಲ್ಲ. ಈ ಪುತ್ರ ವಕ್ಷವನ್ನು ಭೇದಿಸಿ ನಿನ್ನ ರಥವನ್ನು ಗರ್ಭದಲ್ಲಿ ಬಚ್ಚಿಡುವುದು. ತಲೆಯನ್ನು ತಗ್ಗಿಸಿ ಮಾತ್ರ. ವಾಸುದೇವ, ಧೈರ್ಯವನ್ನು ತಾಳು ಅರ್ಜುನ, ಕಷ್ಟವಾಗಬೇಡ. ವಾಸುದೇವ, ಇಂದ್ರನ ವಜ್ರವು, ಕುಬೇರನ ಕಲಿತವು, ವರುಣನ ಪಾಶವು ಯಾವ ಕಿರೀಟಿಯನ್ನು ಸ್ಪರ್ಶಿಸಲು ಸಾಧ್ಯವಾಗಲಿಲ್ಲವೋ ಅಂತಹ ಕಿರೀಟವನ್ನು ಈ ಕರ್ಣನ ಒಂದು ಅಲ್ಪ ಬಾಣದಿಂದ ನೆಲಕ್ಕುರುಳಿ ಹೋದ. ಈ ಕರ್ಣನಾರು? ಅರ್ಜುನ, ಪ್ರಳಯ ಪ್ರಚನ್ಯ ಸರಳ ಸಫಲಕ್ಕೆ, ಪ್ರಳಯ ಪ್ರಚನ್ಯ ಸರಳ ಸಫಲಕ್ಕೆ ಸೇನೆ ಚದುರಿ ಒದರಿ ಬೆದರಿ ಸತತ ಸಮಚೂರನ ಅರ್ಜುನ, ಸಂಜೀವನ ಪರ್ವತವನ್ನು ಕಿತ್ತಂತ ಮಹಾಕಾಯ ಮಾರುತಿ ಭಾರವನ್ನು ಸಾಮಾನ್ಯವಾಗಿದೆ. ಚತುರ್ದಶ ಭುವನಗಳನ್ನು ನನ್ನ ಉದರದಲ್ಲಿ ರಕ್ಷಿಸುವುದು ಅಲ್ಪವೇ? ಪರಮೇಶ್ವರನಿಂದ ಪಡೆದ ಪಾಶುಪಶಾಸ್ತ್ರ, ಖಾಂಡೀವಿ ಇವುಗಳ ಭಾರವೂ ಅಲ್ಪವೇ? ಇಷ್ಟೊಂದು ಭಾರವನ್ನು ಹೊತ್ತ ಈ ರಥವನ್ನು ದೇವದಾನವರಿಂದ ಅಲುಗಾಡಿಸಲು ಸಾಧ್ಯವಿಲ್ಲದಾಗ ಕರ್ಣನು ತನ್ನ ಶಸ್ತ್ರಾಸ್ತ್ರ ಕೌಶಲ್ಯದಿಂದ ಈ ರಥವನ್ನು 2 ಅಡಿ ಹಿಂದಕ್ಕೆ ಸರಿಸಿದರೆಂದರೆ
ಅವನ ಸಮಸ್ತ ಬಲ ಪರಾಕ್ರಮವನ್ನು ನಾನಲ್ಲ, ತಿರುಗುಹೋದಂದಿರುವ ಸಮಸ್ತ ದೇವ ದಾನವ ಗರ್ವ ಗಂಡವರ ಕಿನ್ನರ ಕಿಂಪುರುಷರೆಲ್ಲ ಹೊಗಳಿದಷ್ಟೇ ಅಲ್ಲ, ಜಯಕಾರ ಮಾಡತಕ್ಕದ್ದು. ಹಾಗೇನಾದರೂ ನಾವು ಸಾಮಾನ್ಯರೇ ಆಗಿದ್ದರೆ ಈ ರಥದೊಂದಿಗೆ ನಾವು ಗಿರ್ರ ತಿರುಗಿ ಸಪ್ತ ಸಾಗರ ಸೇರಬೇಕು. ಅರ್ಜುನ, ಈಗಲಾದರೂ ತಿಳಿಸಿ ಕರ್ಣನ ಯಾರೆಂಬುದು? ವ್ಯರ್ಥವಾಯಿತು. ಮರಣಕ್ಕೆ ಸಿದ್ಧನಾಗು ಕರ್ಣ. ನಿನ್ನ ಸಮಯವು ಒದಗಿರುವುದು. ಕ್ಷತ್ರಿಯನು ನೀನು, ಆದರೆ ಸಾಮಾನ್ಯ ಮನುಷ್ಯನಂತೆ ನಿರಸ್ತನಾಗಿ ನಿಶ್ಚೇಷಿತನಾಗಿ ರಣಭೂಮಿಯಲ್ಲಿ ಮಡಿಯುವೆ. ಇದು ಬ್ರಾಹ್ಮಣನ ಅಭಿಶಾಪ. ಬ್ರಾಹ್ಮಣನ ಶಾಪದಿಂದ ಕ್ಷತ್ರಿಯನ ತೇಜಸ್ಸು ನಷ್ಟವಾಗುವುದು. ಇದೇನಿದು? ಭೂಮಿಯು ನಡುಗುತ್ತಿರುವುದು, ಕುಸಿಯುತ್ತಿರುವುದು. ಇದ್ದಕ್ಕಿದ್ದಗೆ ರಥದ ಚಕ್ರವು ಭೂಮಿಯಲ್ಲಿ ಲೀನವಾಗುತ್ತದೆ. ಈ ಕರ್ಣನ ಬಾಹುಬಲಗಳಿಂದ ಒಂದು ಅಲ್ಪ ರಥದ ಗಾಲಿಯನ್ನು ಮೇಲೆ ಕೆತ್ತಕ್ಕಾಗುತ್ತದೆ. ಇದು ಬೆನ್ನ ಹತ್ತಿ ನನ್ನ ಮರಣಕ್ಕಾಗಿ ಕಾಯ್ದಿರುವುದೆಂದು ಕಾಣುತ್ತಿದೆ. ಮಾತೆ ವಸುಂಧರೆ, ಕರ್ಣನು ಎಲ್ಲಿ ತನ್ನ ಬಾಹುಗಳಿಂದ ಉದ್ಧಾರವಾಗುವನೆಂದು ನೀನು ನಿನ್ನ ಗರ್ಭದಲ್ಲಿ ನನ್ನ ರಥದ ಚಕ್ರವನ್ನು ಇರಿಸಿಕೊಂಡಿರು. ಬಿಡು ತಾಯಿ, ಇದೊಂದು ಸಾರಿ ನನ್ನ ರಥದ ಗಾಲಿಯನ್ನು ಬಿಟ್ಟು ಬಿಡು. ಮಾತೆ, ಅಮ್ಮ, ಭೂತಾಯಿ, ನಿನಗೂ ಇಷ್ಟೊಂದು ಸ್ವಾರ್ಥವೇ? ನಿನಗೂ ನನ್ನ ಮೇಲೆ ಇಷ್ಟೊಂದು ದ್ವೇಷವೇ? ಕರ್ಣನ ಕಣ್ಣುಗಳಲ್ಲಿ ಅಸ್ತ್ರ ಜ್ವಾಲೆಯು ಸುರಿಯುತ್ತಿರುವುದು ಕಾಣುತ್ತಿಲ್ಲವೇನೋ? ಅಮ್ಮ ಭೂಮಾತೆ, ನನ್ನ ರಥದ ಗಾಲಿಯನ್ನು ಬಿಟ್ಟು ಬಿಡು. ಒಂದು ಸಾರಿ ನನ್ನ ರಥದ ಗಾಲಿಯನ್ನು ಬಿಟ್ಟು ನನ್ನನ್ನು ಉದ್ಧರಿಸು. ಜೀವನ ಪರ್ಯಂತ ಕ್ರೀತ ದಾಸನಂತೆ ನಿನ್ನ ಸೇವೆ ಮಾಡಿಕೊಂಡು ಕರ್ಣನ ರಥವು ಭೂದೇವಿಯಲ್ಲಿ ಲೀನವಾಗಿರುವುದು. ಕರ್ಣನು ನಿಶಸ್ತ್ರನಾಗಿರುವುದು. ಇಂತಹ ಸಂದರ್ಭದಲ್ಲಿ ಅವನ ಮೇಲೆ ಅಸ್ತ್ರವನ್ನು ಪ್ರಯೋಗ ಮಾಡುವುದು ಅನುಚಿತವಲ್ಲ. ಆಪತ್ತೆ ಸಿಗಿದಾಗಲೇ ಹಗೆಯ ಗೆಲುವು ವಸುಮತಿ ಶರದೀತಿ ತೊಡು ತೊಡು ದಿವ ಮಾರ್ಗಣವ ತೊಡು ತೊಡು ದಿವ ಮಾರ್ಗಣವ ಅಸಮವೀರನೀ ಕರ್ಣ ವಸತು ಏರಿದ ಬಳಿಕ ಹೂಡಿ ಹೊಡೆ ವಸತು ಏರ ಬಳಿಕ ಕೈಗೊಂಬೆನ ತ್ರಯಂಬಕನ ಛಾಯ್ ಕೃಷ್ಣ ಮುರಾರಿ. ಪರಮಾತ್ಮ ತಡೆ ಅಕ್ಷರ. ಧರ್ಮೋ ರಕ್ಷಿತ ರಕ್ಷಿತಪಹನೆಂದು ಅವತರಿಸಿದ ಮಹಾನ್ ಪುರುಷನಿ ನಿರಸ್ತ್ರನಾಗಿ ನನ್ನ ರಥದ ಗಾಲಿಯು ಭೂಗರ್ಭದಲ್ಲಿ ಸಿಲುಕಿಕೊಂಡಾಗ ಕೊಲ್ಲೆಂದು ಹೇಳಿದೆ. ಇದು ಯುದ್ಧ ಧರ್ಮಕ್ಕೆ ವಿರುದ್ಧವಾದದ್ದು. ಇದು ನ್ಯಾಯವೇ ವಾಸು? ಕರ್ಣ, ದ್ರೌಪದಿಯನ್ನು ಮಾನಭಂಗ ಮಾಡುವಾಗ ಸಂಧಿಯ ರಾಜಸಭೆಯಲ್ಲಿ ನಿನ್ನ ಧರ್ಮವೆಲ್ಲ ಅಡಗಿತ್ತು. ಬಾಲಕನಾದ ಅಭಿಮನ್ಯುವನನ್ನು ಚಕ್ರವ್ಯೂಹದಲ್ಲಿ ಎಲ್ಲರೂ ಸೇರಿ ಬಾಹುಗಳನ್ನು ಕತ್ತರಿಸುವಾಗ ಎಲ್ಲ ಅಡಗಿತ್ತು. ಪಾಂಡವರಿಗಾಗಿ ಸಂಧಿಯಲ್ಲಿ ಕೇವಲ 5 ಊರುಗಳನ್ನು ಮಾತ್ರ ಕೇಳಿದಾಗ ಎಲ್ಲಿ ಅಡಗಿತ್ತು ನಿನ್ನ ಧರ್ಮ? ಎಂತಹ ಭೀಷಣ ದೃಶ್ಯವಿದು. ಜೀವನ ಮರಣಗಳ ಅಪೂರ್ವ ಸಂಧ್ಯಾಕಾಲವಿದು.
ಅರ್ಜುನನ ರಥವು ಉದಯೋನ್ಮುಖ ಸೂರ್ಯನಂತೆ ಭೂಗರ್ಭದಿಂದ ಮೇಲೇಳುತ್ತಿರುತ್ತದೆ. ನನ್ನ ರಥವು ಅಸ್ತಂಗತ ಚಂದ್ರನಂತೆ ಗಾಢಾಂಧಕಾರದ ಗುಹೆಯಲ್ಲಿ ಕುಸಿಯುತ್ತದೆ. ನಾವಿಬ್ಬರೂ ಸಹೋದರರು ತೂಗು ಅಲಿಗೆಯ ಆಟವಾಡುವ ಬಾಲಕರಿದ್ದಂತೆ. ಒಮ್ಮೆ ಮೇಲಕ್ಕೇಳುವೆವು, ಮತ್ತೊಮ್ಮೆ ಕೆಳಗೆ ಬೀಳುವೆವು. ಅರ್ಜುನನು ಈಗ ಮೇಲೇಳುತ್ತಿರುವುದರಿಂದ ಕೆಳಗೆ ಬೀಳುವ ಸರದಿ ನನ್ನದಾಗಿರಬಹುದು. ಇದು ಬ್ರಾಹ್ಮಣನ ಶಾಪವಲ್ಲ, ಇದು ಬ್ರಾಹ್ಮಣನ ಶಾಪವಲ್ಲ, ಜೀವನದ ರಹಸ್ಯ ತತ್ವ, ಬದುಕಿನ ಚಿರಪರಿಚಿತ ಆವರ್ತದ ಚಕ್ರ. ಅಮ್ಮ ಕುಂತಾ ಮಾತೆ, ನೀನಿಂದು ಜಗಜ್ಜನನಿಯಾದ ಮಹಾಕಾಳಿಯ ಅವತಾರವನ್ನು ಧರಿಸಿರಿ. ಆದ್ದರಿಂದಲೇ ಜೀವನವು ಮರಣವು ಒಮ್ಮೆಲೆ ಒಂದೇ ಸಾರಿ ನಿನ್ನ ಬೆನ್ನಟ್ಟಿರುವ ತಾಯಿ ಕುಂತಾ ಮಾತೆ. ನಮೋ ನಮೋ ಜಗಜ್ಜನನಿ, ನಮೋ ನಮೋ. ಹೇ ಭಾಸ್ಕರ, ಕಂಡೆಯ ನಿನ್ನ ಕಂದನ ಕರುಣಾಜನಕ ಸ್ಥಿತಿಯನ್ನು. ಹೆತ್ತ ತಾಯಿ ಎಂದು ಹೇಳಿಕೊಂಡು ಬಂದ ಕುಂತಾ ಮಾತೆ ತೊಟ್ಟ ಬಾಣವನ್ನು ತೊಡುವುದಿಲ್ಲವೆಂಬ ವರ ಪಡೆದು ನನ್ನನ್ನು ನಿರಸ್ತ್ರನನ್ನಾಗಿ ಮಾಡಿದ. ಅಖಂಡ ಭೂಮಂಡಲದ 84 ಕೋಟಿ ಜೀವರಾಶಿಗಳನ್ನು ಹೊತ್ತಿರುವ ಈ ವಸುಂಧರೆ ಕೇವಲ ನಾನು, ನನ್ನ ರಥದ ಅಲ್ಪಗಾಲಿಯು ಭಾರವಾಯಿತು. ಯುದ್ಧದ ಸರಿಯಾದ ಸಮಯದಲ್ಲಿ ರಥಹೀನನನ್ನಾಗಿ ಭೂಗರ್ಭದಲ್ಲಿ ನನ್ನ ಚಕ್ರವನ್ನು ಭಗ್ನಗೊಳಿಸಿದ. ಒಂದೇ ಎರಡೇ ಬ್ರಾಹ್ಮಣನ ಶಾಪ, ಬದುಕಿನಾದ್ಯಂತ ಸೂತ ಪುತ್ರ ಹೀನಕುಲದಮ್ಮನವನ ಪರಿತಾಪ. ಇಷ್ಟೆಲ್ಲ ಸಾಲದಂತೆ ಈ ಯುದ್ಧದ ಸರಿಯಾದ ಸಮಯದಲ್ಲಿ ನನ್ನ ಜನ್ಮ ರಹಸ್ಯ ತಿಳಿಸಿಕೊಟ್ಟ ಈ ಮಾಯಾವಿ ಕೃಷ್ಣ ನನ್ನನ್ನು ನಿರ್ವೀರ್ಯನನ್ನಾಗಿ ಅತ್ತ ಅರ್ಜುನನ ಪಕ್ಷಪಾತಿಯಾಗಿರ್ತಕ್ಕಂಥ ಇಂದ್ರ ಜನ್ಮಗತವಾಗಿ ಬಂದಂತ ನನ್ನ ಕರ್ಣಕುಂಡಲಗಳನ್ನ, ದೇಹದ ಕವಚವನ್ನ ಕಿತ್ತುಕೊಂಡು ಎಲ್ಲಕ್ಕೂ ಮಿಗಿಲಾಗಿ ನನ್ನ ರಥದ ಸಾರಥಿಯಾಗಿರುವ ಆ ಶಲ್ಯ ಹೆಜ್ಜೆ ಹೆಜ್ಜೆಗೂ ಹೀನ ಕುಲದವ ಸೂತಪುತ್ರನೆಂದು ಕೊಂಕು ಮಾತುಗಳಿಂದ ಚುಚ್ಚಿ ನನ್ನನ್ನು ನಿಸ್ತೇಜಗೊಳಿಸಿ. ಒಂದೇ ಎರಡೇ ದಶ ದಿಕ್ಕುಗಳಿಂದ ಮೃತ್ಯು ಬಾಯ್ತೆರವು ನನ್ನನ್ನು ನುಂಗಲೆತ್ತಿಸುತ್ತಿರುವಾಗ ಬದುಕಲು ಹೇಳಿಯಂತೆ ಹೋಗಲಾರೋ ಈ ಆದ್ದರಿಂದ ನನ್ನ ಅನ್ನದಾತ ಛಲದಂಕ ಮಲ್ಲನ ಕೊರಳಿಗೆ ಜಯದ ಮಾಲೆಯನ್ನು ತೊಡಸಬೇಕೆಂಬ ಆಸೆಯಿಂದ ವಿಮುಖನಾದರೂ ಚಿಂತೆ ಇಲ್ಲ, ನೀರಾವೇಶದಿಂದ ಹೋರಾಡುವೆ. ಕೃಷ್ಣ ಮುರಾರಿ. ಅರ್ಜುನ, ಅಸ್ತ್ರವನ್ನು ಧರಿಸು, ಈ ಕರ್ಣನನ್ನು ವಧಿಸು. ಹೋಗು ಕರ್ಮವೀರ, ಹೋಗು. ದಾನದಲ್ಲಿ ಮುಕ್ತನು, ಯುದ್ಧದಲ್ಲಿ ಅಪ್ರತಿಮವಾಗಿ ಆರ್ಯ ವರ್ತವನ್ನು ಬೆಳೆಯಿದೆ. ಸ್ನೇಹ ಪಾಸದಿಂದ ಬದ್ಧರಾಗಿ ಬಂಧು ಬಾಂಧವವನ್ನು ಪ್ರಾಣಗಳನ್ನು ತ್ಯಾಗ ಮಾಡಿದರು. ಮುಕ್ತನು ನೀನು, ನಿನ್ನ ಆತ್ಮಕ್ಕೆ ಚಿರ ವಿಶ್ರಾಂತಿ ದೊರಕೋದು. ಹೋಗು ಕರ್ಮವೀರ, ನನ್ನ ಪ್ರಿಯ ಬಂಧು ಕೌಂತೆಯ. ಏನು ಇಲ್ಲ, ಈ ಮೃತ ವೀರನಿಗೆ ಅಭಿವಾದನವಾದ. ಅರ್ಜುನ, ನಿಲ್ಲು. ಕರ್ಣನ ಮೇಲೆ ಅಸ್ತ್ರವನ್ನೆತ್ತಬಾರದು. ಅಯ್ಯೋ, ಮುಗಿಯಿತು. ಈ ಭ್ರಾತೃಹತ್ಯೆಯನ್ನು ಏಕೆ ಮಾಡಿಸಿದೆ ಕೇಶವ? ಧರ್ಮ ರಕ್ಷಣೆಗಾಗಿ ಮಾಡಬೇಕಾಯಿತು. ಅರ್ಜುನ, ಈ ಮೃತ ವೀರನಿಗೆ ಅಭಿವಾದನವಾದ. ನೋಡಿದರೂ ಘೋರ ದೃಶ್ಯಗಳು ಭಯ. ನಾಯಿ ನರಿಗಳ ಕೂಗಾಟ, ರಣಹದ್ದುಳ ಹಾರಾಟ. ಎಲ್ಲಿ ನನ್ನ ಬಾಂಧವರು, ಎಲ್ಲಿ ನನ್ನ ನೇಗಿರು? ಎಲ್ಲರೂ ಕುರುಕುಲ ರಣಾಂಗದಲ್ಲಿ ಕರಾಳ ಒತ್ತಡಕ್ಕೆ ಒಳಗಾಗಿದ್ದಾರೆ.
ಎಂತಹ ದುರ್ದೈವ ದುರ್ದೈವ ಇದು ನನ್ನ ದುರ್ದೈವೇ. ಚಂದ್ರವಾರದಲ್ಲಿ ಕಾಲಕೂಟದಂತೆ ಹುಟ್ಟಿ ಆ ಚಂದ್ರಕ್ಕಾಗಿ ಅಪಯಸ್ಸಿಗೀಡಾದ ಈ ಸುಯೋಧನ ಸಾರ್ವಭೌಮನ ದುರ್ದೈವ. ಮಗನಮ್ಮ ಮೋಹದಲ್ಲಿ ನಾನು ಮಾಡಿದ ಮೂರ್ಖತನವಲ್ಲ, ಮುಚ್ಚಿಟ್ಟು ಮುದ್ದಿಸಿ ಬೆಳೆಸಿದ ಹುಟ್ಟು ಕುರುಡರಾದ ನನ್ನ ತಂದೆ ಧೃತರಾಷ್ಟ್ರನ ದುರ್ದೈವವನ್ನಲ್ಲಿ ಅಖಂಡ ವರ್ಧ ವಂಶಾಧೀಶನನ್ನು ಕೈ ಹಿಡಿದ ನಮ್ಮ ಅಹಂಕಾರದಿಂದ ಯುಕ್ತ ಸಲಹೆಯನ್ನು ಕೊಡದೆ ಕೇವಲ ಪ್ರೇಮದ ಮಂಜಿನಲ್ಲಿ ಸಿಕ್ಕಿಸಲಲ್ಲ ನನ್ನ ಭಾನುಮತಿಯ ದುರ್ದೈವವನ್ನಲ್ಲಿ ಗೋಡೆ ಸಿಡಿಲ ಆಘಾತಕ್ಕೆ ಇಮ್ಮಡಿಯಾಗಿ ಪ್ರಸವವನ್ನು ಸಹಿಸಿ ಕಣ್ಣಿತ್ತರೂ ಕುಡಿಯಾದ ನನ್ನ ತಾಯಿ ಗಾಂಧಾರಿಯ ದುರ್ದೈವವನ್ನಲ್ಲಿ ನಮ್ಮ ಹಿರಿಯಾಸರಿಂದ ಯುದ್ಧ ಯೋಚನೆಯನ್ನು ಮಾಡದೆ ಕೇವಲ ಅಂತಕನ ಆಲೋಚನೆ ಹೊಕ್ಕರಲ್ಲ ನನ್ನ 99 ಮಂದಿ ಸಹೋದರರ ದುರ್ದೈವ. ಎನ್ನಲ್ಲಿ ಇದ್ದ ಹಣಕ್ಕಾಗಿ ಎನ್ನ ವಿಚಾರವನ್ನು ತಿಳಿದು ನನ್ನ ಕೃತ್ಯವಲ್ಲ ಸರಿ ಎಂದು ತಲೆ ಅಲ್ಲಾಡಿಸಲಲ್ಲ ನನ್ನ ಸ್ನೇಹಿತರ ದುರ್ದೈವ. ಈ ಜಗತ್ತಿನಲ್ಲಿ ಒಬ್ಬನ ದುರ್ದೈವ ಇರಬೇಕಾದ್ರೆ ಇನ್ನೊಬ್ಬನ ಸುದೈವಿರಲೇಬೇಕು. ಈಗಲಾದರೂ ಪಾಂಡವರಿಗೆ ಅರ್ಧರಾಜ್ಯವನ್ನು ಕೊಡೆ ಸಾಧ್ಯವಿಲ್ಲ. ಶಕ್ತಿನ ಆಗಿ ಹುಟ್ಟಿದ ಮೇಲೆ ಶಾಸ್ತ್ರ ಧರ್ಮವನ್ನು ಪಾಲಿಸಲೇಬೇಕು. ಹಬ್ಬ ಭೀಷ್ಮ ತರುಣರ ಪತನ, ಮಹಾವೀರ ಕಣ್ಣನ ತ್ಯಾಗ, ಆ ಭೀಮಸೇನನ ಅಟ್ಟಾಟೋಪ ನಿಲ್ಲಿಸಿಕೊಂಡರೆ ಈಗಲೂ ನನ್ನ ರಕ್ತ ಕುದಿಯುತ್ತದೆ. ನನ್ನ ಪಾಲಿಗೆ ಉಳಿದಿರುವುದು ಈಗಲೂ ಒಂದೇ, ಈಗಲೂ ಧರ್ಮವನ್ನು ಪಾಲಿಸುವುದು ಒಂದೇ ನನ್ನ ಧರ್ಮ. ಪವಿತ್ರ ಭೂಮಿಯಲ್ಲಿ ಪಾವನ ಗಂಗಾ ಹರಿಯುತ್ತಿದ್ದಳು, ಅಲ್ಲಿ ಎತ್ತರದ ಕಾಲುವೆ, ಎಲ್ಲಿ ಸಂಪದವು ರಾಶಿ ರಾಶಿ ಆಗಿತ್ತು ಅಲ್ಲಿ ರುಂಡ ಮುಂಡಗಳು, 10 ಭೂಮಿಗಳ ರಕ್ತವನ್ನು ಕುಡಿದ ಮಾಂಸವನ್ನು ತಿಂದು ಕೊಪ್ಪೇರಲ್ಲವೇ ನಿಮ್ಮ ಕೊಪ್ಪನ್ನು ಅಡಿಸುವ ನನಗೆ ಹುಚ್ಚು ನನ್ನ ಹುಚ್ಚು ಎಂತಹ ಭೀಮಸೇನನ ಕರಳನ್ನು ಬಗೆಯುವಂತೆ ಹುಚ್ಚು. ಈ ಮೃತ್ಯುವಿಗೆ ಪಾಂಡವ ಮೃತ್ಯು. ಆ ಭೀಮಸೇನನ ಕರಳು ಬಗೆಯವರೆಗೂ ನನ್ನ ಹುಚ್ಚು ಬಿಡುವುದಿಲ್ಲ. ಅಪ್ರಮತ್ತದಿಂದ ಕಾದುವ ಕೊನೆಯ ಸಾರಿ ವೈಶಂಪಾಯನ ಸರೋವರದಲ್ಲಿ ವಿಶ್ರಾಂತಿಯನ್ನು ಪಡೆದು ಇದೆಂತಹ ಅಪಮಾನ. ದುರ್ಯೋಧನನು ನಿನ್ನನ್ನು ಇಂದು ಕೂಡ ವಂಚಿಸುವುದಲ್ಲ. ಈ ಅಪಮಾನ ನನ್ನದಲ್ಲ, ನನ್ನದೇ. ಧರ್ಮಜ, ದುರ್ಯೋಧನನು ವೈಶಂಪಾಯನ ಸರೋವರದಲ್ಲಿ ಅಡಗಿ ಜಲಸ್ತಂಭನದಿಂದ ಅಡಗಿ ಕುಳಿತಿರುವ ಅವನೊಂದು ಕೂಗು ಹೊರಗೆ ಎದ್ದು ಬರುವ ಭಲೇ ಭಲೇ ಕೃಷ್ಣ. ಅಗ್ರಜನ ಬಾಯಿಂದ ಪುರುಷೋಕ್ತಿಗಳು ಬರುವುದಾದರೂ ಹೇಗೆ? ಖಂಡ ದುರ್ಯೋಧನನ್ನು ಹೇಗೆ ಕೂಗಿ ಕರೆಯುವನು? ಇರೇ ಕೂಗು. ಎಲವೆಲವೋ ಕೌರವಾಧವನೇ, ಕಲಾಘ್ರಣಿಯೇ, ಅಂದು ಜೂಜಿನ ಜಾಲದಲ್ಲಿ ನಮ್ಮನ್ನು ಸಿಲುಕಿಸಿ ಅಡವಿಗಟ್ಟಿ ಅಟ್ಟಹಾಸದಿಂದ ಬೀಗುತ್ತಿದ್ದೆಯಲ್ಲ, ಆ ನಿನ್ನ ಅಟ್ಟಹಾಸ ಈಗೆಲ್ಲಿ ಅಡಗಿ ಮಾಯವಾಯಿತು.
ಆನೆಯಲ್ಲಿ ನಮ್ಮನ್ನು ಸುಟ್ಟು ಭಸ್ಮ ಮಾಡಬೇಕೆಂದಿದ್ದ ನಿನ್ನ ರೋಷ, ಆವೇಶ, ಪಂಥ, ಪರಾಕ್ರಮ ಈ ಎಲ್ಲಿ ಅಡಗಿ ಮಾಯವಾದವು. ಅಂದಿನ ಶ್ರೀಕೃಷ್ಣ ಸಂಧಾನ ಸಭೆಯ ಶ್ರೀಕೃಷ್ಣ ಪರಮಾತ್ಮನನ್ನೇ ಅಪಮಾನಗೊಳಿಸಿ ಪಾಂಡವರಿಗೆ ಸೂಜಿಯ ಮನೆಗೆ ಮೆತ್ತುವಷ್ಟು ಮಣ್ಣು ಕೂಡ ಸಿಕ್ಕುವುದಿಲ್ಲ ಎಂದು ಸಿಕ್ಕಂತೆ ಬಾಯಿಗೆ ಬಂದಂತೆ ಹೊಗಳಿದ್ದ ಆ ನಿನ್ನ ಪಂಡತನದ ಮಾತುಗಳು ಈಗೆಲ್ಲಿ ಅಡಗಿ ಮಾಯವಾದವು. ಇಂದಿನ ದ್ರೌಪದಿಯ ಸೆಳೆಸೀರೆ ಸಮಯದಲ್ಲಿ ಸೊಕ್ಕೆಯಿಂದ ದ್ರೌಪದಿಯನ್ನು ತೊಡೆಯ ಮೇಲೆ ಕುಳಿತುಕೋ ಎಂದು ಹೊಗಳಿದ್ದೆಯಲ್ಲ, ಆ ನಿನ್ನ ಪಂಡತನದ ಮಾತುಗಳು ಈಗೆಲ್ಲಿ ಅಡಗಿ ನೀರೊಳಗೆ ಮಾಯವಾದ. ನಿನ್ನನ್ನು ಉಳಿಸಿಕೊಳ್ಳಲು ಭೀಷ್ಮ, ದ್ರೋಣ, ಶಲ್ಯ, ಅತಿರಥ ಮಹಾರಥನೆಲ್ಲ ಕಳೆದುಕೊಂಡು ಬಂಡನಂತೆ, ಷಂಡನಂತೆ, ಹೇಡಿಯಂತೆ ನೀರೊಳಗೆ ಅಡಗಿ ಕುಳಿತಿರುವ ನೀನು ಮಲ್ಲರ ಮಲ್ಲ, ಛಲದಂಕ ಮಲ್ಲ, ಮಲ್ಲರನಲ್ಲ ಎಲ್ಲ ಬಲ್ಲ ಬಲ್ಲ. ನೀನು ನಿಜವಾಗಿಯೂ ಪರಾಕ್ರಮಶಾಲಿಯೇ ಆಗಿದ್ದರೆ, ಮಲ್ಲರ ಮಲ್ಲ ಎಂದು ಬಿರುದಾಂಕಿತನೇ ಆಗಿದ್ದರೆ ಬಾ, ನೀರೊಳಗಿಂದೆದ್ದು ಬಾ, ಹೋರಾಡು ಬಂಡ, ಷಂಡ, ತಾಯಿಗಂಡ. ಬಂದೆ ಬಾಯಿ ಮಾತಿನ ಬಗದಾಳ, ವಿರಾಟನ ಅಡಿಗೆ ಮನೆ ಭಟ್ಟಂಗಿ, ನೀನೇನು ಬಂದಿ ವೀರನ ಹೃದಯವನ್ನು. ಯುದ್ಧದ ಆಹ್ವಾನ ಉತ್ತರ ಕೊಡುವೆ. ದುರ್ಯೋಧನ, ಭೀಮಸೇನ, ತೋಡೆಯನ್ನು ತಟ್ಟಿ ಶೌರ್ಯದಿಂದ ಕಾಳಗವನ್ನು ಮಾಡು. ಸರಿಯಾಗಿ ಜ್ಞಾಪಿಸಿದೆ. ಈ ಭೀಮನ ಪ್ರತಾಪ ಇರತಕ್ಕಂಥ ಕುರುಕ್ಷೇತ್ರ ನಾಟಕವನ್ನು ಯಶಸ್ವಿಯಾಗಿ ಪ್ರದರ್ಶಿಸತಕ್ಕಂತಹ ಎಲ್ಲ ಕಲಾಭಿಮಾನಿಗಳಿಗೆ ನಮ್ಮ ಹಳೆಯ ವಿದ್ಯಾರ್ಥಿಗಳ ಒಕ್ಕೂಟದಿಂದ ಪ್ರಮಾಣ ಪತ್ರಗಳನ್ನು ವಿತರಣೆ ಮಾಡ್ತಾ ಇದ್ದೀವಿ. ಜಯಲಕ್ಷ್ಮಿ
ಜಯಲಕ್ಷ್ಮಿ ಪಾಟೀಲ್ ಅವರು ಆ ಪ್ರಮಾಣ ಪತ್ರವನ್ನು ಸ್ವೀಕರಿಸಬೇಕಾಗಿ ಕೇಳ್ಕೊಳ್ತಾ ಇದ್ದಾರೆ. ಕರ್ಣನ ಪಾತ್ರ ಮಾಡಿದಂತ ಮೋಹನ್ ರೆಡ್ಡಿ ಸರ್ ಇವರಿಗೆ ಹಳೆಯ ವಿದ್ಯಾರ್ಥಿಗಳಿಂದ ಪ್ರಮಾಣ ಪತ್ರ ಕೊಡಲಾಗಿದೆ. ನೇಟಿ ರಘುರಾಮ್ ಅವರಿಗೆ ಪ್ರಮಾಣ ಪತ್ರ ಕೊಡಲಾಗಿದೆ. ಅದೇ ರೀತಿಯಾಗಿ ದುರ್ಯೋಧನನ ಪಾತ್ರ ವಹಿಸಿರ್ತಕ್ಕಂಥ ರಮೇಶ್ ಗೌಡ್ ಪಾಟೀಲ್ ರವರು ಅವರು ಬಂದು ಪ್ರಶಸ್ತಿಯನ್ನ ಸ್ವೀಕರಿಸಬೇಕು. ಅರ್ಜುನನ ಪಾತ್ರ ಮತ್ತು ಅಭಿಮನ್ಯುವಿನ ಪಾತ್ರವನ್ನ ವಹಿಸ್ತಕ್ಕಂಥ ಆರ್.ಎಂ. ಚಂದ್ರಮೌಳಿ ಸ್ವಾಮಿ ಅವರು ಬಂದು ಪ್ರಶಸ್ತಿ ಪತ್ರ ಮತ್ತು ಕಾಣಿಕೆಯನ್ನ ಸ್ವೀಕರಿಸಬೇಕು. ಶಕುನಿಯ ಪಾತ್ರವನ್ನ ವಹಿಸಿರ್ತಕ್ಕಂಥ ಚಿದಾನಂದಪ್ಪ ಪಟ್ನಶೇರ್ಗ ಅವರು ಕೂಡ ದಯವಿಟ್ಟು ಬಂದು ಈ ಒಂದು ನೆನಪಿನ ಕಾಣಿಕೆಯನ್ನ ಸ್ವೀಕರಿಸಬೇಕು. ಅದೇ ರೀತಿಯಾಗಿ ದುಶ್ಯಾಸನನ ಪಾತ್ರ ವಹಿಸಿರ್ತಕ್ಕಂಥ ಶ್ರೀನಿವಾಸ್ ಸರ್ ಅವರು, KSRTC ಶ್ರೀನಿವಾಸ್ ಸರ್ ಅವರು ಬಂದು ನೆನಪಿನ ಕಾಣಿಕೆಯನ್ನು ಪಡೆದುಕೊಂಡು ಎಲ್ಲರೂ ಚಪ್ಪಾಳೆಯನ್ನ ದ್ರೋಣ, ವಿದುರ, ಸೈಂಧವ ತ್ರಿಪಾತ್ರಧಾರಿ ಅಮರೇಶ್ ಅವರು ಬಂದು ಅದೇ ರೀತಿಯಾಗಿ ಧೃತರಾಷ್ಟ್ರನ ಪಾತ್ರ ವಹಿಸಿರ್ತಕ್ಕಂಥ ನೀತಿ ರಘುರಾಮರವರು, ಶಿಖಂಡಿ ಪಾತ್ರ ವಹಿಸಿರ್ತಕ್ಕಂಥ ರಾಮಾಂಜನೇಯ ಸರ್ ಅವರು, ಸಾತ್ಯಕಿ ಪಾತ್ರ ವಹಿಸಿರ್ತಕ್ಕಂಥ ಪಲ್ಲೆ ನಾಗರಾಜರವರು, ಆನಂತರ ರಂಗ ಸಜ್ಜಿಕೆಯ ನಾಡನ್ ಬಸವರಾಜ್, ಆಮೇಲೆ ವಸ್ತ್ರಾಲಂಕಾರ ವಾಜೀದ್ ಬಿಜಿಕೆರೆ, ಮೇಕಪ್ ವೆಂಕಟೇಶ್ ಬೆಂಗಳೂರು, ಹಾರ್ಮೋನಿಯಂ ತಿಪ್ಪೇಸ್ವಾಮಿ ಮಾಸ್ತರ್ ಅವರು ಕೂಡ್ಲಿಗಿ, ತಬಲಾ ಸಿದ್ದನಗೌಡ ಗದಗ್, ಪುಟ್ಟರಾಜ್ ಗವಾಯಿಗಳು ಇವರೆಲ್ಲರಿಗೂ ಕೂಡ ನೆನಪಿನ ಕಾಣಿಕೆಗಳನ್ನು ಕೊಡ್ತಕ್ಕಂಥದ್ದಾಗಿದೆ. ಭೀಮನ ಪಾತ್ರಧಾರಿಯಾಗಿ ಮೋಕ ರಮೇಶ್ ಹಾಗೂ ಧರ್ಮರಾಯ ಭೀಷ್ಮರ ಪಾತ್ರದಲ್ಲಿ ನಾಗಭೂಷಣ ಅವರು, ಸ್ತ್ರೀ ಪಾತ್ರದಲ್ಲಿ ಕುಂತಿ ಗಾಂಧಾರಿಯಾಗಿ ವೀಣಾ ಆದೋನಿಯವರು, ಆನಂತರ ದ್ರೌಪದಿ ಸುಭದ್ರ ಪಾತ್ರದಲ್ಲಿ ವರಲಕ್ಷ್ಮಿ, ರುಕ್ಮಿಣಿ ಉತ್ತರೆ ಪಾತ್ರದಲ್ಲಿ ಜಯಲಕ್ಷ್ಮಿ ಪಾಟೀಲ್, ನೃತ್ಯ ಪಲ್ಲೆ ಸಹನ. ಎಲ್ಲರಿಗೂ ಕೂಡ ಈ ಒಂದು ನೆನಪಿನ ಕಾಣಿಕೆಗಳನ್ನ ನೀಡಲಾಗುತ್ತೆ. ಅವರೆಲ್ಲರಿಗೆ ತಲುಪಿಸ್ತೀವಿ. ನಾಟಕ ಮುಂದುವರಿಯುತ್ತೆ. ದಯವಿಟ್ಟು ಪ್ರೇಕ್ಷಕರು ಬಹಳ ಚೆನ್ನಾಗಿದೆ ಇದು ಮಹಾಭಾರತ, ಎಲ್ಲರೂ ಶಾಂತ ರೀತಿಯಿಂದ ಆಲಿಸಬೇಕಂತೇಳಿ ಕೇಳಿಕೊಳ್ತಾರೆ. ಈ ಮೊದಲೇ ನಿಮ್ಮ ಮುಂದೆ ಪಲ್ಲೆ ಸಹನ ನೃತ್ಯವನ್ನ ಪ್ರದರ್ಶನ ಮಾಡಿದ್ದಾರೆ.
ಬ್ಯಾಂಕಾಕ್ನಲ್ಲಿ ಪ್ರದರ್ಶನ ಮಾಡಿದ್ದಾಳೆ. ಜಿಲ್ಲಾ ಪ್ರಶಸ್ತಿ, ರಾಷ್ಟ್ರೀಯ ಕಲಾರತ್ನ ಪ್ರಶಸ್ತಿ, ಬಸವ ಶಿರೋಮಣಿ ಪ್ರಶಸ್ತಿ, ನಾಟ್ಯ ಮಯೂರಿ ಪ್ರಶಸ್ತಿ, 150ಕ್ಕೂ ಹೆಚ್ಚು ಪ್ರದರ್ಶನಗಳನ್ನು ನಮ್ಮ ರಾಜ್ಯ ಹೊರ ರಾಜ್ಯದಲ್ಲಿ ಪ್ರದರ್ಶನ ನೀಡಿದ್ದಾಳೆ. ಈ ಬಾಲಕಿ ಮುಂದೆ ದೊಡ್ಡ ನೃತ್ಯಗಾರ್ತಿಯಾಗಿ ಇಡೀ ಭಾರತಕ್ಕೆ, ನಮ್ಮ ಭಾರತ ದೇಶಕ್ಕೆ ದೊಡ್ಡ ಕೀರ್ತಿಯನ್ನ ತರಲಿ ಅಂತೇಳಿ ತಾವೆಲ್ಲರೂ ಕಲಾಭಿಮಾನಿಗಳು ಚಪ್ಪಾಳೆಯ ಮೂಲಕ ಆಶೀರ್ವಾದ ಮಾಡಬೇಕಂತ ಹೇಳಿ ಮಾಡಿಕೊಡ್ತಾರೆ. ಶಿವನಗೌಡರು, ತಬಲಾ ಮಾಸ್ತರ್ ಅವರು, ಆನಂತರ ತಿಪ್ಪೇಸ್ವಾಮಿ ಅವರು, ಹಾರ್ಮೋನಿಯಂ ಮಾಸ್ತರ್ ಅವರು, ಅವರಿಗೂ ಕೂಡ ನೆನಪಿನ ಕಾಣಿಕೆಗಳನ್ನು ಕೊಡು. ಭೀಮನ ಪಾತ್ರಧಾರಿ ಇನ್ನೊಂದು ಮೇಕಪ್ ಹೋಗಬೇಕು, ನಾವೇ ಕಳಿಸಿದ್ವಿ. ರಮೇಶ್ ಸರ್ ಅವರು ಕೇವಲ ಪೌರಾಣಿಕ ಒಂದೇ ಅಲ್ಲ, ಒಳ್ಳೊಳ್ಳೆಯ ನಾಟಕಗಳನ್ನು ಅಭಿನಯಿಸ್ತಾರೆ. ಮಹಾದೇವನಿಂದ ಅಲ್ಲಿಪುರ ತಾತ ಅಂತೇಳಿ ನಿಮಗೆಲ್ಲ ಗೊತ್ತಿರಬಹುದು. ಮಹಾದೇವನಿಂದ ಅಲ್ಲಿಪುರ ತಾತ ಅಂತೇಳಿ ಅಲ್ಲಿಪುರದ ಮಹಾದೇವ ತಾತನ ನಾಟಕ ಡಾಕ್ಟರ್ ಜಗದೀಶ್ ಅವರು ಅದನ್ನ ಡೈರೆಕ್ಷನ್ ಮಾಡಿದ್ದಾರೆ. ಬಹಳ ಸುಂದರವಾಗಿದೆ. ಶರಣ ಸಕ್ಕರೆ ಕರಡೀಶ, ಶಿಶುನಾಳ ಶರೀಫ, ಅನೇಕ ಪಾತ್ರಗಳನ್ನು ಅಭಿನಯಿಸಕ್ಕಂತ ರಮೇಶ್ ರವರು ನಮಗೆ ಬೀಗ್ರವರು. ಸೊ ಅವರಿಗೆ ನೆನಪಿನ ಕಾಣಿಕೆಗಳನ್ನು ಕೊಡಬೇಕಂತೇಳಿ ಇಲ್ಲಿ ಕೇಳ್ತಾ ಇದ್ದೀವಿ. ಎಲ್ಲರಿಗೂ ಧನ್ಯವಾದಗಳು. ನಾಟಕ ಮುಂದುವರಿಯುತ್ತೆ. ಅವರು ಸಣ್ಣವನು ಇನ್ನ 12 ವರ್ಷ ಇದ್ದಾಗ ಇಲ್ಲಿ ಪ್ರೈಮರಿ ಶಾಲೆ ಓದಿದ್ರು. ಅವ್ರ ತಂದೆಯವರು ನಾರಾಯಣ ಸ್ವಾಮಿ ಅಂತೇಳಿ ಗ್ರಾಮ ಸೇವಕರು. ಅವರಿಲ್ಲಿ ಲಕ್ಷ್ಮೀನಾರಾಯಣ ಶೆಟ್ಟಿ ಅಂತೇಳಿ ಗ್ರಾಮ ಸೇವಕರು ಇದ್ರು. ಅವ್ರ ಮಕ್ಕಳವರು, ಅವರು ಅವ್ರ ತಮ್ಮ, ಅವ್ರ ಕುಟುಂಬ, ಅವ್ರ ಮಕ್ಕಳು ಎಲ್ಲರೂ ಕೂಡ ಊರಿನ ಮತ್ತು ಶಾಲೆಯ ಅಭಿಮಾನಕ್ಕಾಗಿ ಬಂದಿದ್ದಾರೆ. ಸದಾ ಭಗವಂತ ಅವರಿಗೆ ಆಯುರಾರೋಗ್ಯ, ಐಶ್ವರ್ಯ, ಸಂಪತ್ತನ್ನ ಕೊಡ್ಲಿ ಅಂತೇಳಿ ನಾವೆಲ್ಲರೂ ಹಾರೈಸೋಣ. ಚಂದ್ರಯ್ಯ ಸ್ವಾಮಿಗಳು ನಟರಾಜ ನಾಟ್ಯ ಸಂಘ ಅಂತೇಳಿ ಮಾಡಿದ್ರು. ಅದರ ಕಲಾವಿದರು ಅನೇಕರಿದ್ದಾರೆ. ಇನ್ನೊಂದ್ಸರಿ ಮಾಡ್ಬೇಕಲ್ಲ, ಇಲ್ಲಿ ನಾಟಕದ ಕಂಪನಿ ಆಗ್ಬೇಕು ಅಂತೇಳಿ ಅಂತಾರೆ. ಅದು ಏನೋ ಕಥೆಯೋ, ಆ ನಟರಾಜನ ಒಂದು ಕೃಪೆಯಿಂದ ಆ ಗುರುಭವನ, ಅದೇನೋ ಒಂದು ಸಾಹಿತ್ಯ ಭವನ ಅಂತೇಳಿ ಚಂದ್ರಯ್ಯ ಸ್ವಾಮಿ ಅವರ ಹೆಸರಿಲ್ಲ. ಆದರೆ ನಾವು ಪ್ರತಿ ವರ್ಷ ನಾಟಕ, ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಮಾಡೋಣ ಅಂತೇಳಿ ಮತ್ತೊಮ್ಮೆ ಅವರಿಗೆ ಚಪ್ಪಾಳೆ ಮೂಲಕ ಧನ್ಯವಾದಗಳನ್ನು ತಿಳಿಸ್ಬೇಕಂತೇಳಿ ಕೇಳ್ಕೊತಾ ಇದ್ದೀನಿ.